ಹ್ಞೂ ನಡಿಯಲ್ಲ ರಂಗಪ್ಪ, ಹೋಗ ನಡಿಯೋ ಅಲ್ಲೇ ಒತ್ತಾಯ್ತು. ಒತ್ತು ಹೋಗಿದ್ದೆ ಗೊತ್ತಾಗ್ಲಿಲ್ವಲ್ಲ ರಂಗಪ್ಪ ನಮ್ಮ ಗೌಡ್ರ ಮನೆಗೆ ಬಂದಾಗ. ಹಾಂ, ಒಳ್ಳೆ ಊಟ ಇತ್ತು ಮಾತ್ರ. ಅಜ್ಜಿ ಮಾತ್ರ ಬಲು ಚೆನ್ನಾಗಿ ಮಾಡಿತ್ತು. ಗೌಡ್ರವ್ರ ಅಮ್ಮ ಇದ್ದಾರೆ ನೋಡು, ಬಲು ಚೆನ್ನಾಗಿ ಮಾಡಿದ್ರು. ಒಳ್ಳೆ ಒಂದು ಎರಡು ಮುದ್ದೆ ನುಂಗ್ಬಿಟ್ಟೆ ಕಣಪ್ಪ ನಾನಂತೂ. ಎರಡು ಮುದ್ದೆ ಎಳೆದ್ಬಿಟ್ಟೆ ಸರಿಯಾಗಿದ್ದೇನೆ. ಹ್ಞೂ, ಪೀಸುನು ಮಾತ್ರ ಭಾಳ ಚೆನ್ನಾಗಿ ಒಳ್ಳೆ ಬೆಂದಿದ್ದು ಅದವಾಗೂ ಇತ್ತು. ಒಳ್ಳೆ ನೆನವಾಗೂ ಇತ್ತು ಮಾತ್ರ. ನೋಡು ಅದೇನು ರುಚಿಯಾಗಿರುತ್ತಂತೀಯ. ಹಾಂ, ಭಾಳ ಚೆನ್ನಾಗಿತ್ತು. ಒತ್ತು ಹೋಗಿದ್ದೆ ಗೊತ್ತಾಗ್ಲಿಲ್ವಲ್ಲ ರಂಗಪ್ಪ. ನಡಿ ಇನ್ನೇನು ಹೋಗ ನಡಿ, ಒತ್ತಾಯ್ತು. ನಾನು ಬೇರೆ ತೋಟದ ಬೇರೆ ಹೋಗ್ಬೇಕು, ಹಸ್ಗಳ್ನ ಬೇರೆ ಅಲ್ಲೇ ಕಟ್ಟಾಕ್ ಬಂದಿದ್ದೀನಿ. ಒತ್ತಾಗುತ್ತೆ. ಗೌಡ್ರೆ ಬರ್ದೇನ್ರಿ ಗೌಡ್ರೆ, ಇನ್ನೇನು ಊಟ ಎಲ್ಲ ಆಯ್ತಲ್ಲ, ಇನ್ನೇನು ಮಾಡೋಣ, ಬರ್ತೀವಿ ಕಣ್ರಿ ಗೌಡ್ರೆ. ಎಲ್ಲ ಶಂಕರಪ್ಪ ತಡಿಯಲ್ಲ ಬಂದ್ರಿಟ್ಟು, ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತಿದ್ಯಾ? ಅಲ್ಕಳ್ಳ, ಊಟ ಮಾಡಿದ್ಯಾ, ಎಲೆ ಅಡಿಕೆ ಹಾಕೊಂಡಿದ್ಯಾ, ಇನ್ನೊಂದುಗಳಿಗೆ ಕೂತ್ಕೊಂಡು ಮಾತಾಡೋದು ಕೂತ್ಕೊಳ್ರು. ಹ್ಞೂ, ಏನು ಮಾತಾಡ್ಸಂಗೆ ಇಲ್ಲಪ್ಪ ನೀವು. ಅಂಥ ಅರ್ಜೆಂಟ್ ಏನೈತ್ರಲ್ಲ? ಇನ್ನೇನು ಇಬ್ರಾಳು ಇನ್ನೇನು ತೋಟದ ಹತ್ರ ಇದ್ರಿ, ಇನ್ನೇನು ಕೆಲಸ ಎಲ್ಲ ಮುಗಿಸ್ಕೊಂಬಂದಿದ್ರೆ ಹಸ್ಗಳಿದ್ದಾವೆ, ಇನ್ನೇನು ಹಸ್ಗಳನ್ನ ಬಿಡ್ಕೊಂಡು ಹೋಗಿರಂತೆ. ತಡೀರಿ, ಅಂಥ ಅರ್ಜೆಂಟ್ ಏನಿಲ್ಲ, ಹೋಗಿರಂತೆ. ಅದ್ಯಾಕೆ ಹಿಂಗೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ಎಲ್ಲ ರಂಗಜ್ಜ, ಇವ್ನು ಶಂಕರಪ್ಪ ಯಾವಾಗ ನೋಡಿರೋ ಬರೀ ಹಿಂಗೆ ಮಾಡ್ತಾನೆ ಕಳ್ಳ. ಇವನು ಕೂತ್ಕೊಂಡು ಒಂದು ಗಳಿಗೆ ಮಾತಾಡೋಣ ಅನ್ನಂಗಿಲ್ಲ ಕಳ್ಳಿ. ಇವನು ಬಂದಲೇ ಒಂದು ಅರ್ಧ ಗಂಟೆ ಆಗೈತೆ ಆಟೇನಪ್ಪ. ಊಟ ಮಾಡಿಬಿಟ್ಟು ಎರಡಿಕೆ ಹಾಕ್ಕೊಂಡು ಅಲ್ಲೇ ಹೋಗ್ತಿದ್ದಾನದಲ್ಲ, ಕೂತ್ಕೊಂಡ್ರಲ್ಲೇ ನನಗೂ ಬೇಜಾರಾಗಂಗೆ ಆಗುತ್ತೆ. ನಾನು ನಿಮ್ಮ ಜೊತೆ ಹೊಲತ್ತಾವ ತೋಟತ್ತಾವ ಬರೋಣಂತ ಹೇಳಿರಿ, ಮಳೆ ಸ್ವಾನೆ ಬೇರೆ ಇಟ್ಕೊಂಡ್ಬಿಡ್ತು, ಮತ್ತು ಸರಿ ಆಗಲ್ಲ. ಜಾಸ್ತಿ ಹೊತ್ತು ಬೇರೆ ಓಡಾಡೋಕ್ಕಾಗಲ್ಲ ಕಂಡ್ರಲ್ಲ. ಈ ಶುಗರ್ ಬಂದಿರೋದಕ್ಕೂ ಅದಕ್ಕೂ ಸುಸ್ತು ಸುಲಾಗ್ಬಿಡ್ತ್ಕೊಂಡ್ರು. ಹ್ಞೂ, ಅಪ್ಪಿ ತಪ್ಪಿ ಏನಾರ ಗ್ಯಾಚಾರ ಕೆಟ್ಬಿಟ್ಟು ಈ ಮಳೆಗಾಲದಲ್ಲಿ ಏನಾದರೂ ಗಾಯ ಗೀಯ ಮಾಡ್ಕೊಂಡೆ ಅಂದರೆ ಕಾಲಿಗೆ ಮುಗ್ದೆ ಹೋಯ್ತ್ಕೊಂಡ್ರಲ್ಲ, ವಾಸಿನೇ ಆಗಲ್ಲವು. ಹ್ಞೂ, ಒಂದು ಈಟಿರೋದು ಇಷ್ಟಾಗಲ್ಲ ಆಗ್ಬಿಡುತ್ತೆ, ಗಾಯ ವಾಸಿನೇ ಆಗಲ್ಲ ಕಳ್ಳ. ಇಲ್ಕಂಡ್ರಿ ಗೌಡ್ರೆ, ಇನ್ನೇನು ಹೋಗ್ತೀನಿ ಮಂತವ. ಇನ್ನೇನು ನೀವು ಕರೆದಿದ್ದಕ್ಕೆ ಇನ್ನೇನು ಬಂದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಒಳ್ಳೆ ಬಿಸಿ ಬಿಸಿಯಾಗಿ ಮಾತ್ರ ಭಾಳ ಚೆನ್ನಾಗಿತ್ತು ಊಟ ಮಾತ್ರ. ಹಾಂ, ಅಜ್ಜಿ ಮಾಡಿರೋದು ಮಾತ್ರ ನಮ್ಮ ಅಜ್ಜಿ ಮಾಡುತ್ತಲ್ಲ ಅಷ್ಟು ರುಚಿಯಾಗಿತ್ತು. ಎರಡು ಮುದ್ದೆ ನಾನು ತಿಂದೆ ಕಣ್ರಿ ಗೌಡ್ರೆ. ಹ್ಞೂ, ಭಾಳ ಹೊಟ್ಟೆ ತುಂಬಿಡ್ತು. ಕಾಳು ಬೇರೆ ಮಾಡಿರೋದಕ್ಕೂ ಸಾಂಬಾರ್ಗೂ ಒಳ್ಳೆ ಪಟ್ಲಿ ಮರಿ ಕುರಿ ಸಾಂಬಾರು, ಈ ಗೂಡ್ರ ಹಾಕ್ಕೊಂಡಿರೋದಕ್ಕೂ ಅದಕ್ಕೂ ಚಳಿಗೂ ಏನಾರು ತಿನ್ಬೇಕನ್ನಿಸ್ತಿತ್ತು ಮಾತ್ರ. ಒಳ್ಳೆ ಟೈಮಿಗೆ ಮಾತ್ರ ಬಾಡೂಟ ಮಾಡಿಬಿಟ್ಟು ಕರೆದ್ರಿ ಗೌಡ್ರೆ. ಹ್ಞೂ, ಹೊಟ್ಟೆ ಮಾತ್ರ ಭಾಳ ಚೆನ್ನಾಗಿ ತುಂಬಿತು ಮಾತ್ರ. ಭಾಳ ರುಚಿಯಾಗಿತ್ತು ಸಾಂಬಾರು ಮಾತ್ರ, ಚೆನ್ನಾಗಿತ್ತು ಕಣ್ರಿ ಗೌಡ್ರೆ. ಹ್ಞೂ, ಬಾಟ್ರ ಚೆನ್ನಾಗಿತ್ತು. ಇನ್ನೇನು ಎಲ್ಲ ಮುಗ್ದೈತಲ್ರಿ ಗೌಡ್ರೆ, ಇನ್ನೇನು ಮಾಡೋಣ ಹೇಳ್ರಿ ಇಲ್ಲಿ ಕೂತ್ಕೊಂಡ್ಬಿಟ್ಟು. ಹಾಂ, ಅದಕ್ಕೆ ನನಗೂ ಒಂದಿಟ್ಟು ಮಂತವ್ ಕೆಲಸ ಐತೆ. ಇವ್ನು ಶಂಕರಪ್ಪ ಇನ್ನೇನು ತೋಟತಾ ಹೋಗ್ಬೇಕಂತ ಹೇಳ್ತಿದ್ದಾನೆ. ಹೋಗ್ಲಿ ಬಿಡ್ರಿ, ಇನ್ನೊಂದು ದಿವಸ ಬಂದರೆ ಆಗುತ್ತೆ. ಇನ್ನೇನು ಸಂಜೆ ಕಡೆಯಿಂದ ಬರ್ರಿ, ಇನ್ನೇನು ಹಾಲು ಹಾಕಕ್ಕೆ ಇನ್ನೇನು ಡೈರಿ ತಾ ಹೋಗ್ತೀವಲ್ಲ, ಅಲ್ಲೇ ಒಂದು ಗಳಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಬರೋದು. ಇನ್ನೇನು ಮಾಮೂಲಿ ನಮ್ಮ ಜಾಗ ಆಯ್ತಲ್ಲ ಕೂತ್ಕೊಂಡು ಮಾತಾಡೋ ಜಾಗ, ಅದು ಬೆಂಚ್ ಕಲ್ಲ ಹತ್ರ, ಅಲ್ಲೇ ಬರ್ರಿ ಗೌಡ್ರೆ ಇನ್ನೇನು. ಹ್ಞೂ ಸರಿ ಕಣ್ರಪ್ಪ, ಆಯಿತು. ಇನ್ನೇನು ಕೆಲಸ ಆಯ್ತು ಅಂತಿದ್ದೀರಾ, ಹೋಗ್ರಿ. ನಾನು ನಿಮ್ಮ ಜೊತೆನೇ ಬರ್ತಿದ್ದೆ ಕಣ್ರಲ್ಲ, ನಾನು ಬರಬೇಕಿತ್ತು. ನನಗೂ ಇನ್ನೊಂದುಗಳಿಗೆ ಈಗ ಊಟ ಮಾಡಿದ್ದು ಒಂದೇ ತಾವು ಕೂತ್ಕೊಂಡ್ಬಿಟ್ರೆ ಸಂಜೆ ಹೊತ್ತು ರಾತ್ರಿ ಹೊತ್ತು ಊಟ ಮಾಡೋಕ್ಕಾಗಲ್ಲ ಕಣ್ರಲ್ಲ, ಅರಗಲ್ಲ ಹೊಟ್ಟೆಲಿ ಹಂಗೆ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆ ಒಂದ್ರೀಟು ಬಿಸಿನೀರು ಕುಡಿದ್ಬಿಟ್ಟು ಇವಾಗ ಒಂದು ಗಳಿಗೆ ಹಂಗೆ ನಾನು ತೋಟ ತಾವೆಲ್ಲ ಅಡ್ಡಾಡ್ಕೊಂಬಂದರೆ ಆರಾಮಾಗ್ಬಿಡುತ್ತೆ. ಹ್ಞೂ, ಊಟ ಮಾಡಿದೆಲ್ಲ ಒಳ್ಳೆ ಚೆನ್ನಾಗಿ ಅರ್ಗುತ್ತೆ, ಒಳ್ಳೆ ಡೈಜೆಷನ್ ಆಗಂಗೆ ಆಗ್ಬಿಡುತ್ತೆ. ನಾನು ಒಂದು ಗಳಿಗೆ ಹಂಗೆ ಅಡ್ಡಾಡ್ಕೊಂಬರ್ಬೇಕು. ಒಂದು ರೇಟು ಮಳೆ ಕಡಿಮೆ ಆಗಲಿ, ಬರ್ತೀನಿ. ಹೋಗಿರಿ ಹಂಗಾರೆ. ಅಲ್ಕಳ್ಳ ರಂಗಜ್ಜ, ಮುದ್ದೆ ಊಟ ಮಾಡಿಬಿಟ್ಟು ಒಂದು ರೇಟು ಅನ್ನದಿಂದ ಊಟ ಮಾಡಲ, ಇನ್ನೊಂದು 2 ಪೀಸ್ ಹಾಕಿಸ್ಕೊಂಡಂದ್ರೆ ನೀನು ಊಟನೇ ಮಾಡಲಿಲ್ಲಪ್ಪ. ಹಾಂ, ಬೇಡ ಕಣ್, ಸುಮ್ಮನಿರಿ ಗೌಡ್ರೆ. ಹ್ಞೂ, ಈಗ ತಿಂದಿದ್ದೇನೆ 2 ಮುದ್ದೆ ಬೇರೆ ತಿಂದಿದ್ದಕ್ಕೂ ಅದಕ್ಕೂ. ಹ್ಞೂ, ಈ ಒದ್ದಿ ಸುಮ್ಮನಿರಲ್ಲ, ಏನಿಲ್ಲ, ಒಂದಿಟ್ಟು ಪೀಸ್ ಜಾಸ್ತಿನೇ ಹಾಕ್ಬಿಟ್ರು. ಹ್ಞೂ, ಅದು ತಿಂದಿದ್ದಕ್ಕೂ ಅದಕ್ಕೂ ಭಾಳ ಹೊಟ್ಟೆ ತುಂಬಿಡ್ತು. ಅನ್ನ ಇನ್ನು ಅತ್ಲಾಗಿಂದ ಸೇರುತ್ತೆ ಹೇಳ್ರಿ, ಹೊಟ್ಟೆ ಎಲ್ಲ ತುಂಬಿಡ್ತು. ಈಗ ಬೇಡ, ಭಾಳ ಹೊಟ್ಟೆ ತುಂಬಿಟ್ಟೈತೆ ಕಣ್ರಿ ಗೌಡ್ರೆ. ನನಗೆ ರಾತ್ರಿ ಹೊತ್ತೇ ಊಟ ಮಾಡೋಕ್ಕಾಗಲ್ಲ ಇನ್ನು. ಹ್ಞೂ, ಆ ಪಾಟಿ ಊಟ ಮಾಡಿಬಿಟ್ಟಿದ್ದೀನಿ ಇವತ್ತು. ಇರಲಿ ಬಿಡ್ರಿ, ಬರ್ತೀವಿ ಕಣ್ರಿ ಗೌಡ್ರೆ. ಹಂಗಾರೆ ನೀವು ಬರ್ರಿ, ಸಂಜೆ ಕಡೆಯಿಂದ ಅಲ್ಲಿ ಡೈರಿ ತಗ ಕೂತ್ಕೊಂಡು ಮಾತಾಡ್ಕೊಳ್ಳೋಣಂತೆ. ಅದೇನು ನಾನು ಮಂತ ಒಂದು ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಐತೆ, ನಾನು ಹೋಗ್ತೀನಿ. ಶಂಕರಾಜನೂ ಅರ್ಜೆಂಟ್ ಮಾಡ್ತಿದ್ದಾನೆ. ಹ್ಞೂ ಸರಿ ಕಣ್ರಲ್ಲ, ಆಯಿತು. ಅಲ್ಲಿ ಕಣ್ರಲ್ಲ, ಮಳೆ ಬರ್ತೈತೆ, ತಡ್ರಲ್ಲ ಒಂದ್ರಿಟು. ಮಳೆ ನಿಂತ್ಕೊಂಡಾದ್ಮೇಲೆ ಸಾನೆ ಬೇರೆ ಬರ್ತೈತೆ. ಮಳೆ ನಿಂತ್ಕೊಂಡಾದ್ಮೇಲೆ ಬೇಕಾದ್ರೆ ಹೋಗಿರಂತೆ, ತಡ್ರಿ ಒಂದ್ರಿಟು. ಅದೇ ಯಾಕೆ ಹಿಂಗೆ ಅರ್ಜೆಂಟಾಗಿ ಹೋಗ್ತಿದ್ರಲ್ಲ, ಮಳೆ ನೆನ್ಕೊಂಡು ಹೋಗ್ತಿರಲ್ರಲ್ಲ. ಇವಾಗಿನ್ನು ಹೊಟ್ಟೆ ತುಂಬ ಊಟ ಮಾಡಿದ್ದೀರಾ, ಕೂತ್ಕೊಳ್ರಲ್ಲ ಒಂದು ಗಳಿಗೆ. ಏನು ಅರ್ಜೆಂಟ್ ಮಾಡ್ತೀರಾ ಏನಪ್ಪ ಅತ್ಲಾಗ ನೀವು? ಇದ್ಯಾವ ಮಳೆ ಹೇಳ್ರಿ ಗೌಡ್ರೆ? ಏನು ಆಗಲ್ಲ, ಈ ಮಳೆ ಏನಾಗುತ್ತೆ? ದಿನಾಲು ಅದೇ ರೂಢಿ ಆಗ್ಬಿಟ್ಟೈತೆ. ಇದು ಬೆಳಗಿಂದ ಸಂಜೆ ಗಂಟ ಒಂದೇ ಸಮನೆ ಇಟ್ಕೊಂತಿರುತ್ತೆ ಹಂಗೆ ಜಿಟಿ 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 ಅಂತ. ಈ ಮಳೆ ಕಾಯ್ಕೊಂಡು ನಿಂತ್ಕೊಂಡ್ಬಿಟ್ರೆ ಕೆಲಸಗಳಾಗಲ್ಲ. ಸುಮ್ಮನಿರ್ರಿ, ಏನು ಆಗಲ್ಲ, ಹೋಗ್ತೀವಿ ನಾವು. ಕಣ್ರಪ್ಪ, ಆಯ್ತು. ನೀವು ಯಾರು ಮಾತು ಕೇಳ್ತೀರಾ ಹೇಳ್ರಿ ನೀವು. ಅಲ್ಕಂಡ್ರಲ್ಲ, ಛತ್ರಿನಾರ ಕೊಡ್ತೀನಿ ತಡ್ರು, ಛತ್ರಿನಾರ ಇಟ್ಕೊಂಡು ಹೋಗಿರಂತೆ. ಏನು ಬೇಡ ಕಣ್, ಸುಮ್ನಿರ್ರಿ ಗೌಡ್ರಿ. ಛತ್ರನೂ ಬೇಡ, ಏನು ಬೇಡ, ಅದೆಷ್ಟು ದೂರ ಹೋಗ್ತೀವಂತ. ಹಿಂಗೆ ರಪ್ಪನ ಬರ್ತೀವಿ, ಸುಮ್ಕಿರ್ರಿ. ಇದ್ಯಾಕಲ್ಲ ರಂಗಜ್ಜ, ತೋಟದ ಹತ್ರ ಹೋಗೋಣ ಅಂದ್ಬಿಟ್ಟು ನೀನು ಈ ಕಡೆ ಹೋಗ್ತಿದ್ಯಾ ಊರ್ ಕಡೆ. ಯಾಕೆ ತೋಟದ ಹತ್ರ ಬರಲ್ವೇನೋ ನೀನು? ಹಸ್ಗಳ್ನ ಅಲ್ಲೇ ಕಟಾಕ್ ಬಂದಿದ್ಯಾ, ತೋಟದ ಹತ್ರನೇ ಬರಲ್ಲನ್ನು ನೀನು? ಇಲ್ಕಳ್ಳ, ನಾನೇನು ತೋಟದ ಹತ್ರ ಏನು ಬರಲ್ಲ, ನೀನೇ ಹೋಗ್ಬಾ ಹೋಗು.
ನಮ್ಮ ಹುಡುಗ ಇವತ್ತು ಏನು ಕೆಲ್ಸಕ್ಕೆಲ್ಲೂ ಹೋಗಿಲ್ಲ. ನಾನೇ ಹಸ್ಗಳೆಲ್ಲ ಅಲ್ಲಿ ತೋಟದಿಂದಾನೆ ಬಿಡ್ಕೊಂಬರ್ತೀನಿ ಕಣಪ್ಪ, ನೀನು ಹೋಗು ಮಂತವ ಅಂತ ಹೇಳಿದ್ದ. ಸಂಜೆ ಕಡೆಯಿಂದ ಏನು ನೀನೇ ಬರಕ್ಕೆ ಹೋಗ್ಬೇಡ, ನಾನು ಬಿಡ್ಕೊಂಬರ್ತೀನಿ. ಒಂದೇಟು ಆ ಗೇಟ್ ವಾಲೆಲ್ಲ ತೀರಿಸ್ಬಿಟ್ಟು ಮೋಟ್ರ್ ಆನ್ ಮಾಡಿದ್ವಲ್ಲಪ್ಪ, ಆ ಗೇಟ್ ವಾಲೆಲ್ಲ ಮೋಟ್ರ್ ಆಫ್ ಮಾಡಿಬಿಟ್ಟು ಗೇಟ್ ವಾಲೆಲ್ಲ ತೀರಿಸಿ ನಾನು ಬರ್ತೀನಿ. ಹಸ್ಗಳೆಲ್ಲ ಬಿಡ್ಕೊಂಡು ನೀನು ಆಗಾಗಲ ಏನು ತೋಟ ತಾವೇನು ಬರಕ್ಕೆ ಹೋಗ್ಬೇಡ ಅಂತ ಹೇಳಿದ್ದ. ತಿರ್ಗಾ ಮಳೇಲಿ ನೆಂದ್ಬಿಟ್ಟು ತಿರ್ಗಾ ಜ್ವರ ಗಿರ ಬಂದತ್ತು ಅಂತ. ಅದಕ್ಕೆ ನಾನೇನು ಬರಲ್ಲ, ನೀನು ಹೋಗ್ಬಾ ಹೋಗು. ಸರಿ ಕಣಪ್ಪ, ಆಯಿತು. ಹಂಗಾರೆ ನೀನು ಬರಲ್ಲ ಅನ್ನು. ನೀನೇ ಒಂಥರ ಪುಣ್ಯವಂತ ಕಳ್ಳ. ಬೆಳಗ್ಗೆ ಒಂದ್ರಿಟ್ಟು ಬಂದು ಹೊಲ್ದತ್ರ ಹಂಗೆ ಅಡ್ಡಾಡ್ಕೊಂಡು ಹಸ್ಗಳ್ನ ಬಿಡ್ಕೊಂಬಂದಿದ್ದು ಆಟೆಯ ಬಂದು ಗೌಡ್ರು ಮಂತವ ಒಳ್ಳೆ ಬಾಡೂಟ ಮಾಡ್ಕೊಂಡು ಆರಾಮಾಗಿ ಕಡತ್ತಾಗಿ ಹೋಗ್ತಿದ್ಯಪ್ಪ. ಹೋಗಿ ಒಂದು ಗಳಿಗೆ ಇವಾಗ ಆರಾಮಾಗಿ ಮಲ್ಕೊಂಬಿಡ್ತೀಯ. ಸರಿ ಸರಿ ಆಯ್ತು, ಹೋಗಿ ಬಾರಪ್ಪ. ಎಲ್ಲ ನೀನು ಒಂಥರ ಪುಣ್ಯವಂತ ಅಂತ ಹೇಳೋದಂಗೆ ನಿಜ ಕಳ್ಳ. ಏನ್ ಇಲ್ಕೊಂಡು ಹೋಗೋ ಸುಮ್ಕೆ. ಓಹೋ, ಏನು ಅಪರೂಪಕ್ಕೆ ಒಂದು ದಿವಸ ನಮ್ಮ ಹುಡುಗ ಬಿಡ್ಕೊಂಬರ್ತಿರೋದು ಆಟೆಯ. ದಿನಾಲು ನಾನೇ ತಾನೇ ಹಸ್ಗಳೆಲ್ಲ ಮೇಯಿಸ್ಕೊಂಬರೋದು. ಏನಂದ್ರೆ ನನಗೆ ಹುಷಾರಿಲ್ವಲ್ಲ, ತಿರ್ಗಾ ಮಳೆ ಸ್ವಾಮಿಯಲ್ಲಿ ಏನಾರು ನೆಂದು ಏನಾರು ಜ್ವರ ಪರ ಬಂದತು ಅಂತ ಪಾಪ ನಮ್ಮ ಹುಡುಗ ಹಸ್ಗಳ್ನ ಬಿಡ್ಕೊಂಬರ್ತೀನಿ ಅಂದನ ಆಟೆಯ. ಇನ್ನೊಂದು ದಿನಾಲು ಏನು ಪಾಪ ಅವ್ನು ಬರಕ್ಕೆ ಹೋಗ್ತಾನಪ್ಪ. ಅವನು ಟ್ಯಾಕ್ಟ್ರಿ ಇಕ್ಟ್ರಿ ತಗೊಂಡೆಲ್ಲ ಕೆಲಸ ಮಾಡಕ್ಕೆ ಅವ್ನ ಕೆಲಸದಲ್ಲಿ ಅವ್ನು ಬ್ಯುಸಿ ಆಗಿರ್ತಾನೆ ಪಾಪ. ಹಂಗಾಗಿ ಅವನೇನು ಬರಲ್ ಕಣಿ ಹೇಳು. ಇವತ್ತು ಒಂದೇ ಒಂದು ದಿವಸ ಹೋಗ್ಬಾ ಹೋಗಿ ನೀನು. ಸುಮ್ಕ ಅದ್ಯಾಕೆ ಹಿಂಗೆ ಆಡ್ತೀಯ ಹಂಗೆ. ಸರಿ ಕಣಪ್ಪ, ಆಯ್ತು. ಹಂಗಾರೆ ಹೋಗ್ಬಾ ಹೋಗು ನೀನು ಮಂತವ. ಪಾಪ ನಿನಗೆ ಹುಷಾರು ಬೇರೆ ಇಲ್ಲ ಅಂತೀಯ. ತಿರ್ಗಾ ಮಳೆ ಸ್ವಾನೆಯಲ್ಲಿ ನೆಂದು ಮತ್ತೆ ತಿರ್ಗಾ ಕೆಮ್ಮು ನೆಗಡಿ ಆದತು ಮತ್ತೆ. ಹೋಗ್ಬಾ ಹೋಗು. ಅಲ್ಕಳ್ಳ ರಂಗಜ್ಜ, ಮಾತ್ರ ಗೌಡ್ರು ಮಳೆ ಬಾಡೂಟ ಮಾತ್ರ ಒಳ್ಳೆ ಪಟ್ಲಿ ಮರಿ ಕುಯ್ದಿದ್ದಕ್ಕೂ ಅದಕ್ಕೂ ಒಳ್ಳೆ ನೆಣವಾಗೂ ಇತ್ತು ಕಳ್ಳ. ರುಚಿಯಾಗಿ ಮಾತ್ರ ಸಾಂಬಾರು ಮಾತ್ರ ಅವ್ರ ಅಮ್ಮ ಮಾಡಿರೋ ಸಾಂಬಾರು ಮಾತ್ರ ಬಲು ರುಚಿಯಾಗಿ ಮಾಡಿದ್ರು. ಏನಂದ್ರೆ ಒಂದು ಈಟು ಖಾರದ ಪುಡಿ ಒಂದು ಈಟು ಜಾಸ್ತಿ ಆಗಿತ್ತು ಸಾಂಬಾರಲ್ಲಿ. ಅದು ಬಿಟ್ರೆ ಮಾತ್ರ ಭಾಳ ಚೆನ್ನಾಗಿತ್ತು. ಈ ಗುಡ್ರ ಹಾಕೊಂಡಿರೋದಕ್ಕೂ ಅದಕ್ಕೂ ಚಳಿಗೂ ಅದಕ್ಕೂ ಒಳ್ಳೆ ಖಾರವಾಗಿ ಮಾತ್ರ ನಾನು ಮಾತ್ರ ಸಾಂಬಾರು ಅರ್ಧ ಕುಡಿದ್ಬಿಟ್ಟಿದ್ದೀನಿ ಮುದ್ದೆ ತಿನ್ನೋದಕ್ಕಿಂತ. ಮಾತ್ರ ಭಾಳ ಚೆನ್ನಾಗಿತ್ತು ಮಾತ್ರ ಅಡುಗೆ ಮಾತ್ರ ಅಲ್ವಾ. ಊಟ ಮಾತ್ರ ಭಾಳ ಚೆನ್ನಾಗಿ ಮಾಡಿತ್ತು ಆ ಅಜ್ಜಿ. ಕಳ್ಳ ಶಂಕರಜ್ಜ ಭಾಳ ಚೆನ್ನಾಗಿ ಮಾಡ್ತಾರೆ. ಏನಂದ್ರೆ ಎಷ್ಟೇ ಆದರೂ ನಮ್ಮ ಹಳೆ ಜನ ಅಲ್ವೇನಪ್ಪ ಅವರು. ಅಡುಗೆ ಮಾಡೋದ್ರಲ್ಲಾಗ್ಲಿ, ರುಚಿ ಮಾಡೋದ್ರಲ್ಲಾಗ್ಲಿ, ಒಂದು ಉಪ್ಪು ಹಾಕೋದ್ರಲ್ಲಾಗ್ಲಿ, ಪ್ರತಿಯೊಂದರಲ್ಲೂ ಭಾಳ ಚೆನ್ನಾಗಿ ಮಾಡ್ತಾರೆ ಅವರು. ಅಷ್ಟು ರುಚಿ ಕೊಡ್ತಾರೆ ಕಣ್ ಹೇಳು. ನನಗೂ ಮಾತ್ರ ಬಲು ಇಷ್ಟ ಆಗೋಯ್ತು. ಆ ಅಜ್ಜಿ ಮಾತ್ರ ಅಡುಗೆ ಮಾತ್ರ ಭಾಳ ಚೆನ್ನಾಗಿ ಮಾಡಿತ್ತು. ಸರಿ ಕಂಡ್ಲ ರಂಗಜ್ಜ, ಆಯಿತು. ನಿಂತಾವು ನಿನ್ಕೊಂಡು ಇಲ್ಲಿ ಗಂಟೆ ಕೂತ್ಕೊಂಡು ನಾನು ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ರೆ ಒತ್ತಾಗ್ಬಿಡುತ್ತೆ. ಹೋಗ್ಬಿಟ್ಟು ಹಸ್ಗಳ್ನ ಬಿಡ್ಕೊಂಬರ್ತೀನಿ ಕಣಪ್ಪ. ಬಂದು ಹಾಲೆಲ್ಲ ಕರಿಬೇಕು. ಇನ್ನೇನು ನಿಮ್ಮ ಹುಡುಗ ಇನ್ನೇನು ಹಸ್ಗಳ್ನೆಲ್ಲ ಬಿಡ್ಕೊಂಬಂದಿರ್ತಾನೆ ಈಟತ್ತಿಗೆ. ಇನ್ನೇನು ಹೋಗ್ತಾ ಹಾಲು ಕರೆದಿನ್ನೇ ನೀನು ಹಾಲು ಹಾಕಿ ಬರ್ತೀಯ ಹೆಂಗ. ದಿನ ಹಾಲೊಂದು ನೀನು ಮಾತ್ರ ನನ್ನ ಮೇಲೆ ರೇಗಾಡ್ತೀಯ. ಅದ್ಯಾಕ್ಲ ಹಾಲು ಇಷ್ಟೊಂದು ತಡ ಮಾಡ್ಕೊಂಡು ಬರ್ತೀಯ ಅಂತ. ನಿಮ್ಮಂದ್ರೆ ನಿಮ್ಮ ಹುಡುಗರೆಲ್ಲ ಮಾಡ್ಕೊಳ್ತಾರೆ ಕಣಪ್ಪ. ಎಲ್ಲ ಇರೋ ಬರೋ ಕೆಲಸಗಳೆಲ್ಲ ಮಾಡ್ಕೊಳ್ತಾರೆ. ಹೆಂಗ ಇದು ಮಾಡ್ಕೊಳ್ತೀಯ. ನಮ್ಮಲ್ಲಿ ನಾನು ನಮ್ಮ ಅಜ್ಜಿ ಆಟೆಯ. ಇನ್ನೇನು ನಮ್ಮ ಹುಡುಗರೆಲ್ಲ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಇನ್ನೇನು ಬರಲ್ಲ, ಏನಿಲ್ಲ, ಬೇರೆ ಕಡೆನೇ ಇರೋದು. ಹಂಗಾಗಿ ಎಲ್ಲ ನಾನೇ ನೋಡ್ಕೋಬೇಕು. ಏನು ಮಾಡೋಣ ಹೇಳು. ಪಾಪ ಅವರು ಇಲ್ಲಿ ಊರಲ್ಲಿ ಇದ್ದಿದ್ರೆ ಅವರು ನೋಡ್ಕೊಂಡು ಹೋಗು. ಅಯ್ಯೋ ನೀನು ಅದು ಯಾಕೆ ಹಿಂಗೆ ಆಡ್ತೀಯ. ನಾನು ಏನೋ ಅಪರೂಪಕ್ಕೆ ಒಂದು ದಿವಸ ನಮ್ಮ ಹುಡುಗ ಬಂದು ಹಸ್ಗಳ್ನ ಬಿಡ್ಕೊಂಡ್ ಬಂದಿರೋದಕ್ಕೆ ಏನು ಇದಾಡಂಗೆ ಆಡ್ತೀಯಪ್ಪ ನೀನಂತೂ. ಹೋಗ್ ಸುಮ್ಕೆ. ಓಹೋ, ಇದೇನಪ್ಪು ಅಲ್ಲ ಇಷ್ಟು ಬಿರದೇನೆ ಕಬಾಬ್ ಅಂಗಡಿ ತೆಗೆದ್ಬಿಟ್ಟ ನೀವತ್ತು. ಏನಂದ್ರೆ ಅದೇ ಎಲ್ಲ ಊರಲ್ಲೆಲ್ಲ ಜನ ಇರ್ತಾರಲ್ಲ, ಇವತ್ತು ಮಳೆ ಎಲ್ಲ ಹೂವಾಗಿರಲ್ಲ, ಚಳಿಗೂ ಅದಕ್ಕೂ ಬಿಸಿ ಬಿಸಿ ಕಬಾಬ್ ತಿಂತಾರಂತ. ಅಲ್ಲ ಇಷ್ಟು ಬಿರದೇನೆ ಅಂಗಡಿ ಬಾಕ್ಲು ತೆಗೆದ್ಬಿಟ್ಟ ಕಣಪ್ಪ ನಮ್ಮ ಹುಡುಗು. ಏನೋ ಮಾಡಲಿ ಬಿಡೋತ್ಲಾಗಿ. ಒಳ್ಳೆ ಬುದ್ಧಿವಂತಾನೇ. ಅಲ್ಲ ನಾನು ಒಂದೆರಡು ಪ್ಲೇಟ್ ತಗೊಂಡು ಹೋಗಿದ್ರು ಆಗ್ತಿತ್ತು ಅನ್ಸುತ್ತೆ ನಮ್ಮ ಹುಡುಗಂಗೆ. ಏನಂದ್ರೆ ನಾನು ಗೌಡ್ರ ಮನೇಲಿ ಮಟನ್ ಊಟ ಮಾಡ್ಕೊಂಬಂದಿದ್ದೀನಿ. ಇವಾಗ ನಾನು ತಿನ್ಕೊಂಬಿಟ್ಟು ನಮ್ಮ ಹುಡುಗ ತಿನ್ನಿಲ್ಲ ಅಂದರೆ ನನಗೆ ಒಂಥರ ಆಗ್ತಿರುತ್ತೆ. ಅವನಿಗೆ ಕೋಳಿ ಸಾಂಬಾರು ಅಂದರೆ ಬಲು ಇಷ್ಟ. ಮಟನ್ ಎಲ್ಲ ತಿನ್ಕೊಂಬಂದಿದ್ದೀನಿ ಕಡ್ಲ ಮಗ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾನೆ. ನನಗೇನು ಇಲ್ವೇ ಅಂತ ನನ್ನ ಮೊಮ್ಮಗಂಗೆ ನಾನು ಏನು ತಗೊಂಡು ಹೋಗ್ಲಿಲ್ಲ ಅಂದರೆ ಸರಿ ಆಗುತ್ತಾ. ಕೋಳಿ ತಗೊಂಡು ಹೋಗೋಣ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಬೊಯ್ಯುತ್ತೆ ಬಾಯಿ ಬಂದಂಗೆ. ವಾರ ಏನು ಆಟ ಮಾಡ್ಕೊಂಡಿದ್ಯಾ, ಏನು ಒಂದು ತಿಂಗಳಿಗೆ ಒಂದ್ಸಲಿನೋ 2 ಸಲ ತಿನ್ನಬೇಕು, ಅದನ್ನು ಬಿಟ್ಬಿಟ್ಟು 2-3 ದಿವಸಕ್ಕೆ ಒಂದೊಂದ್ಸಲಿ ತಗೊಂಡು ಬರ್ತಾನೆ ಇರ್ತೀರಾ, ಮಾಡ್ಕೊಂಡು ತಿಂತಿರ್ತೀರಾ ಅಂತ ಬೊಯ್ಯುತ್ತೆ ನಮ್ಮ ಅಜ್ಜಿ. ಇನ್ನೇನು ಕಬಾಬೆ ತಗೊಂಡು ಹೋಗ್ತೀನಿ. ಪಾಪ ಏನಪ್ಪ ಸಮಾಚಾರ. ಏನು ಅಂಗಡಿ ಬಾಕ್ಲು ಇಷ್ಟು ಬಿರನ್ನೇ ತೆಗೆದು ಬಿಟ್ಟಿಯಾ ಇವತ್ತು. ರಂಗಜ್ಜ ಇನ್ನೇನಪ್ಪ ಮಾಡೋದು, ಗಿರಾಕಿಗಳು ಬರ್ತಿರ್ತಾರೆ. ಈ ಚಳಿಗೂ ಅದಕ್ಕೂ ಜಾಸ್ತಿ ಒಂದು ಸ್ವಲ್ಪ ಜಾಸ್ತಿ ಜನ ತಗೊಳ್ತಾರೆ. ಅದಕ್ಕೋಸ್ಕರ ಅತ್ಲಾಗಿ ಬೇಗನೆ ತೆಗೆದುಬಿಟ್ಟೆ ಇವತ್ತು ಅಂಗಡಿ ಬಾಕ್ಲನ್ನ. ತಗ ಕಬಾಬು 1-2 ಪ್ಲೇಟ್ ತಗೊಳ್ಳೋದು. ಒಳ್ಳೆ ಬಿಸಿ ಬಿಸಿ ಕಬಾಬ್ ಬಲು ಚೆನ್ನಾಗೈತೆ. ಕಣಪ್ಪ ಬೇಕಿತ್ತು. ನಮ್ಮ ಹುಡುಗಂಗೆ ಮೊಮ್ಮಗಂಗೆ ತಗೊಂಡು ಹೋಗ್ಬೇಕಿತ್ತು ಕಣಪ್ಪ. ಮಾತ್ರ ಚೆನ್ನಾಗೈತೆ ತಾನೇ ಮತ್ತೆ ಕಬಾಬು ಮತ್ತೆ. ರಂಗಜ್ಜಿ ಹಿಂಗೆ ಕೇಳ್ತೀಯ. ಅಲ್ಲ ನಮ್ಮ ಕಬಾಬ್ ಅಂಗಡಿಲಿ ನೀನು ಚೆನ್ನಾಗೈತೇನು ಕಬಾಬು ಪಾಪ ಅಂತ ಕೇಳ್ತೀಯಲ್ಲ, ಲೆಕ್ಕ ಹಾಕು. ಹಂಗಾರೆ ಚೆನ್ನಾಗಿ ಮಾಡಲ್ವೇನು ರಂಗಜ್ಜ. ನೀನು ಎಷ್ಟು ದಿವಸ ತಿಂದಿಯದ ನಮ್ಮ ಅಂಗಡಿ ಕಬಾಬು. ತಿಂದಿದ್ರು ಹಿಂಗೆ ಹೇಳ್ತೀಯಲ್ಲ ರಂಗಜ್ಜ. ನೀನು ತಗೊಂಡೋಗು ಒಂದು 2 3 ಪ್ಲೇಟ್ ತಗೊಂಡೋಗು, ಚೆನ್ನಾಗೈತೆ. ಇವಾಗಿನ್ನು ಬಿಸಿ ಬಿಸಿಯಾಗಿ ಮಾಡಿರೋದು.
ಚಳಿಗೆ ಹೋದಕ್ಕೂ ತಿನ್ನೋದಕ್ಕೆ ಬಲು ಚೆನ್ನಾಗಿರುತ್ತೆ ತಗೊಂಡೋಗಿ ರಂಗಜ್ಜು. ಬ್ಯಾಡ್ ಕಳ್ಳ ಮಗ, ಒಂದು ಎರಡು ಪ್ಲೇಟ್ ಕಟ್ಕೊಡಪ್ಪ ಸಾಕು. ಸುಮ್ಕೆ ನಮ್ಮ ಅಜ್ಜಿ ಬಾಯಿಗೆ ಬಂದು ಬೈಯುತ್ತೆ, ಮತ್ತೆ ಯಾಕೆ ಬೇಕು ಜಾಸ್ತಿ ಯಾಕೆ ತಗೊಂಬರಕ್ ಹೋಗಿದ್ದೆ ಹಂಗೆ ಹಿಂಗೆ ಅನ್ನುತ್ತೆ. ಸುಮ್ಕೆ ಒಂದು ಎರಡು ಪ್ಲೇಟ್ ಕೊಡು ಸಾಕು. ಸರಿ ಕಣಜ, ತಡಿ ಆಯ್ತು, ತಡಿ ಕಟ್ಕೊಡ್ತೀನಿ ತಡಿ. ಬಿರ್ಬಿರ್ನೆ ಕಟ್ಕೊಡ್ಬೇಕಣಪ್ಪ, ನೀನು ಗಂಟೆ ಮಾಡಬಾರ್ದು ನೋಡಿ, ಇವಾಗಲೇ ಹೇಳ್ತಿದ್ದೀನಿ. ಇವು ಮುಂದ್ಲವಿರೋ ಬೇಡ, ಅಲ್ಲಿ ಆ ಕಡೆ ಇಟ್ಟಿಗೆ ನೋಡು, ಇವಾಗಿನ ಬಿಸಿ ಬಿಸಿ ತೆಗೆದುಬಿಟ್ಟು ಕರೆದು ಅದನ್ನೇ ಹಾಕೊಡ್ಬೇಕಣಪ್ಪ. ಮತ್ತೆ ಒಳ್ಳೆ ಚಳಿಲಿ ಮತ್ತೆ ತಣ್ಣಗಿರೋದು ಹಾಕೊಟ್ಟಿಯ, ಮತ್ತೆ ನಮ್ಮ ಹುಡುಗ ಬೈತಾನ. ಮತ್ತೆ ಇದೆಂತ ತಾವು ತಣ್ಣಗಿರೋ ತಗೊಂಬಂದಿಯೋ, ಹಂಗೆ ಹಿಂಗೆ ಅಂತ ಬೈದಂಗ ಕಣಪ್ಪ ಅವನು. ಮತ್ತೆ ಒಳ್ಳೆ ಬಿಸಿ ಬಿಸಿಯಾಗಿ ಆಗಿರೋದು ಹಾಕೊಡು, ನಮ್ಮ ಹುಡುಗನ್ ಕೊಡ್ಬೇಕು ಬೇಗ. ಸರಿ ಕಣ, ಆಯ್ತು ಹೇಳ್ರಂಗಜ, ಬಿಸಿ ಬಿಸಿ ಅದೇ ಹಾಕ್ಕೊಡ್ತೀನಿ. ಅಯ್ಯ ತಡಿ ಒಂದ್ರಿಟ್ಟು ಸಮಾಧಾನದಿಂದ ಇರೋ ಕಟ್ಕೊಡೋವರೆಗುನಾದ್ರು. ಓಹೋ ಏನಪ್ಪ ರಂಗಜ್ಜ, ಕಬಾಬ್ ಅಂಗಡಿ ಹತ್ರ ಬಂದು ನಿನ್ ಕಡೆ ಐತಲ್ಲೇ. ಏನ್ ರಂಗಜ್ಜು, ಏನ್ ಇವತ್ತು ಕಬಾಬ್ ಅಂಗಡಿ ಹತ್ರ ಬಂದಿಯಾ? ಕೋಳಿಗಿಲಿ ಏನ್ ತಗೊಂಡು ಹೋಗಿಲ್ವಾ ಹಂಗಾರೆ ಮನೆಗೆ? ಏನ್ ಇವತ್ತು ಕಬಾಬ್ ತಗೊಂಡು ಹೋಗೋದಕ್ಕೆ ಬಂದೆ ಅನ್ನು? ಏಲೇ ಹೂ ಕಡ್ಲೆ ಮಗಲೇ ಪರಮೇಶಿ, ನಮ್ಮ ಹುಡುಗ ಅವ್ನು ಸುನಿಲಂಗೆ, ಅವನಿಗೆ ಕಬಾಬ್ ಅಂದ್ರೆ ಬಲು ಇಷ್ಟ ಕಣಪ್ಪ. ಆ ಕಡೆಯಿಂದ ಈ ಕಡೆಯಿಂದ ಓಡಾಡ್ಕೊಂಡು ಮತ್ತೆ ತಾತ ನನಗೆ ತಿನ್ನೋದಕ್ಕೆ ಏನು ತಗೊಂಬರ್ಲಿಲ್ಲ ತಾತ ಅಂತ ಕೇಳ್ತಾನೆ. ಅದಕ್ಕತ್ಲಾಗಿ ಒಂದು 2 ಪ್ಲೇಟು ಕಬಾಬ್ ತಗೊಂಡೋಗಿ ಕೊಟ್ಬಿಟ್ರೆ ಬಲು ಖುಷಿಯಾಗಿ ಹೋಗ್ಬಿಡ್ತಾನೆ. ಅವನು ಅವ್ರ ಅಜ್ಜಿ ಅವ್ರ ಅಪ್ಪ ಅಮ್ಮಯ್ಯ ಎಲ್ಲರೂ ಕೂತ್ಕೊಂಡು ತಿಂತಾರೆ. ಅದಕ್ಕೆ ತಗೊಂಡು ಹೋಗ್ತಿದ್ದೀನಿ ಕಡ್ಲ ಮಗ. ಎಲ್ಲ ಕೋಳಿ ತಗೊಂಡು ಹೋಗೋಣ ಅಂತ ನೋಡಿರೆ ನಮ್ಮ ಅಜ್ಜಿ ಬಿಡೋದು ಕಣು, ಬೈಯುತ್ತೆ. ಏನೋ ತಿಂಗ್ಳಿಗೆ 1 ಸಲಿನೋ 2 ಸಲ ಕೋಳಿ ತಗೊಂಬರೋದಲ್ಲ ನೀವು, ವಾರಕ್ಕೆ 2-3 ಸಲ ಕೋಳಿ ತಗೊಂಬರ್ತೀಯಲ್ಲಜ್ಜ ಅಂತ ಬೈಯುತ್ತೆ ನಮ್ಮ ಅಜ್ಜಿ. ಇಲ್ಲಿ ದಿನಾಲು ಯಾರು ಮಾಡ್ಕೊಂಡು ಕೂತ್ಕೊಂತಾರೆ, ಯಾರು ತಿಂತಾರೆ, ಅದಕ್ಕೆ ಯಾಕೆ ತಗೊಂಬರ್ತೀಯ ಅಂತ ಬೈಯುತ್ತೆ. ಅದಕ್ಕೆ ಅತ್ಲಾಗಿ ನಮ್ಮ ಮೊಮ್ಮಗಂಗೆ ನಾನೊಂದ್ರಿಟ್ಟು ಗೌಡ್ರು ಕರೆದಿದ್ರು ಊಟ ಮಾಡೋಕ್ಕೆ. ಅವರು ಇದು ಏನು ಕುರಿ ಮರಿದು ಪಟ್ಲಿ ಮರಿ ಕುಯ್ತಿದ್ರಂತೆ ಪಕ್ಕದೂರಲ್ಲಿ, ಹೋಗಿ ತಗೊಂಬರಕ್ಕೆ ಹೋಗಿದ್ರು. ಅಲ್ಲಿಂದ ಬರ್ಬೇಕಾದ್ರೆ ಸಾಂಬಾರು ಮಾಡಿದ್ವಿ. ಬಾರ್ಲ ರಂಗಜ್ಜ ನಂಗೂ ಶಂಕರಾಜಂಗೂ ಕರ್ಕೊಂಡು ಹೋಗಿದ್ರು ಗೌಡ್ರು. ಹೋಗಿ ಊಟ ಮಾಡ್ಕೊಂಡು ಬಂದು ಅದಕ್ಕೆ ನಮ್ಮ ಹುಡುಗಂಗೀಗ ತಗೊಂಡು ಹೋಗ್ಲಿಲ್ಲ ಅಂದ್ರೆ ನನಗೆ ಯಾಕೆ ಮನ್ಸು ತಡಿಯಲ್ಲ, ಅದಕ್ಕೆ ತಗೊಂಡು ಹೋಗ್ತೀನಿ ಕಳ್ಳ ಪರಮೇಶಿ ಅಷ್ಟೇ. ಹಂಗಾರೆ ನೀವು ಗೌಡ್ರ ಮನೆಗೆ ಇವತ್ತು ಒಳ್ಳೆ ಭರ್ಜರಿ ಬಾಡಿ ಊಟ ಮಾಡ್ಕೊಂಬರಕ್ಕೆ ಹೋಗಿದ್ರಿ ಅಂದ್ರಪ್ಪ. ಸರಿ ಕಣ್ರಂಗಜ್ಜ, ಆಯ್ತು. ಅದಕ್ಕೇನೇನೆ ನಮ್ಮ ಶಂಕರಾಜ್ಜ ಏನು ತಿನ್ಕೊಂಡು ಆರಾಮಾಗಿ ಏನು ಹಾಡು ಹೇಳ್ಕೊಂಡು ಹೋಗ್ತೈತೆ ಹೊಲ್ದತ್ರ. ಇವಾಗಿನ ನಾನು ಹೊಲ್ತಾವ್ಲೇನೆ ಅಲ್ಲಾಸೆ ಬಂದಲ್ಲ. ಏನು ಶಂಕರಾಜ ಅಂತ ಕೂಗಿರಿ, ಏನು ಇಲ್ಕೊಳ್ಳ ಮಗು ಅಂತ ಫಿಲಮ್ ಹಾಡೆಲ್ಲ ಹೇಳ್ಕೊಂಡು ಹೋಗ್ತೈತೆ. ಒಳ್ಳೆ ಕಡತ್ತಾಗಿ ಮಟನ್ ಊಟ ತಿನ್ಕೊಂಡ್ಬಿಟ್ಟೈತೆ ರಂಗಜ್ಜ. ಮುದ್ದೆ ಅದು ಇದು ಅನ್ನ ಸಾಂಬಾರೆಲ್ಲ ಚೆನ್ನಾಗಿ ತಿನ್ಕೊಂಬಿಟ್ಟು ಹಾಡು ಹೇಳ್ಕೊಂಡು ಹೋಗ್ತೈತೆ. ಸರಿ ಕಣ್ರಪ್ಪ, ಆಯಿತು. ಅದಕ್ಕೆ ಅನ್ನು ಹಂಗಾರೆ ನೀವು ಗೌಡ್ರು ಕರ್ಕೊಂಡು ಹೋಗ್ತಿದ್ದು, ಜೊತೆಲಿ ಹೋಗ್ತಿದ್ದು ನೀವೆಲ್ಲರೂ. ಸರಿ ಕಣ್ರಂಗಜ್ಜ, ಆಯಿತು. ಕಡ್ಲ ಮಗ, ಭಾಳ ಹಿಂಸೆ ಮಾಡಿಬಿಟ್ರು ಕಣೋ ಗೌಡ್ರು. ನಾವು ಬೇಡ ಕಣ್ರಿ ಗೌಡ್ರೆ, ಸುಮ್ಕಿರ್ರಿ, ಇನ್ನೊಂದು ದಿವಸ ಬರ್ತೀವಿ, ನೀವು ಎಷ್ಟು ಪಾಲು ತಗೊಂಬರ್ತಿರೋ ಏನೋ, ಸುಮ್ಕೆ ಯಾಕೆ ಕರ್ಕೊಂಡು ಹೋಗ್ತೀರ, ಸುಮ್ಕಿರ್ರಿ ಗೌಡ್ರೆ, ಬೇಡ, ಇನ್ನೊಂದು ದಿವಸ ಬೇಕಾದ್ರೆ ಹೋದ್ರೆ ಆಗುತ್ತೆ, ಸುಮ್ಕಿರ್ರಿ ಗೌಡ್ರೆ ಅಂತ ಬಡ್ಕೊಂಡಿದ್ದಾನು. ಇಲ್ಲ ಬರಲೇಬೇಕು ಅಂತ ಹಠ ಮಾಡಿರುವ. ಅದಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಂದು ಕಣ್ಲ ಮಗ. ಅಲ್ಲಿ ಕಣ್ಲ ಪಾಪ, ನಿಮ್ಗೂ ಗೌಡ್ರು ಕರೆದ್ರಂತೆ, ನೀನೇನೋ ನಾನು ಅರ್ಜೆಂಟಾಗೆಲ್ಲ ಹೋಗಿ ಬರ್ಬೇಕಂಡ್ರಿ ಗೌಡ್ರೆ, ನಾನು ಬರಲ್ಲ ಅಂತ ಹೇಳ್ದಂತೆ ಗೌಡ್ರು ಹೇಳ್ತಿದ್ರು. ಬಲು ಬೇಜಾರು ಮಾಡ್ಕೊಳ್ತಿದ್ರು ಕಣವು. ಬೋರ್ ಪಾಯಿಂಟ್ ಎಲ್ಲ ಮಾಡಿಸ್ಬಿಟ್ಟು ಎಲ್ಲ ಪಾಯಿಂಟ್ ಎಲ್ಲ ಆಗಿ ಒಳ್ಳೆ ನೀರು ಸಿಕ್ತು ಕಣ್ರಂಗಜ್ಜ. ಮಾತ್ರ ನಮ್ಮ ಪರಮೇಶಿ ಮಾತ್ರ ಒಳ್ಳೆ ಹುಡುಗಾನೆ ಪಾಪ. ಆದ್ರೂ ಮಟನ್ ಊಟ ಮಾಡ್ಕೊಂಡು ಹೋಗುವಂತೆ ಬಾರ್ಲ ಪಾಪ, ಒಳ್ಳೆ ಮುದ್ದೆನೂ ಅನ್ನ ಸಾಂಬಾರೆಲ್ಲ ಐತೆ. ರಂಗಜ್ಜ ಶಂಕರಜ್ಜ ಎಲ್ಲ ಬಂದರೆ ಬಾರ್ಲ ಪಾಪ ಅಂತ ಕರೆದ್ರೂ ಬರಲಿಲ್ಲ ಕಡ್ಲ ರಂಗಜ್ಜ, ಹಂಗೆ ಹಿಂಗೆ ಅಂತ ಬಲು ಬೇಜಾರು ಮಾಡ್ಕೊಳ್ತಿದ್ರು. ನಮ್ಮ ಪರಮೇಶಿಗೆ ಏನೋ ನಮ್ಮ ಹುಡುಗ ಅಂದ್ಕೊಳ್ತೀವಿ, ಅವನು ಬುದ್ಧಿನೇ ಬಿಡೋದಕ್ಕಲ್ಲ. ಅವ್ನು ಏಟೆ ಆದ್ರೂ ಅವನು ಬಂದು ಊಟ ಮಾಡ್ಕೊಂಡು ಹೋಗ್ಲಿಲ್ಲ, ನನಗೆ ಬಲು ಬೇಜಾರಾಗೋಯ್ತು. ಇನ್ನೊಂದು ದಿವಸ ಅವನಿಗೆ ಮುಂದೆ ಸಿಕ್ಕಿರು ಮಾತಾಡ್ಸೋಲ್ಕಳ್ಳ ರಂಗಜ್ಜ ಅಂತ ಹೇಳ್ತಿದ್ರಪ್ಪ. ಅದ್ಯಾಕ್ಲ ಮಗ, ಬಂದಿದ್ರೆ ಅತ್ಲಾಗ ಊಟ ಮಾಡ್ಕೊಂಡು ಬರ್ತಿರಲ್ವೇನೋ. ಎಲ್ಲ ಗೌಡ್ರಿಗೆ ಏನಂದ್ರೆ ಅವ್ರಿಗೆ ನಾವಂದ್ರೆ ಬಲು ಇಷ್ಟ ಕಣಪ್ಪ. ನಾವು ನಮ್ಮವರು ಅಂದರೆ ಅವ್ರಿಗೆ ಏನಂದರೆ ಅವರು ಜನಗಳಲ್ಲಿ ಎಲ್ಲರೂ ನಮ್ಮವರು ಒಟ್ಟಿಗೆ ಇರಬೇಕು ಅಂದರೆ ಅವ್ರಿಗೆ ಬಲು ಖುಷಿ. 2 ಪೀಸ್ ಊಟ ಮಾಡಲಿ ಅವರಿಗೆ. ನೀವೆಲ್ಲ ಬಂದಿದ್ದು ನನಗೆ ಬಲು ಖುಷಿ ಆಗೋಯ್ತು ಕಳ್ಳ ರಂಗಜ್ಜ. ಇಲ್ಲ ಬಿಡ್ತಿರಲ್ ಕಣವು, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಕೂತ್ಕೊಂಡ್ರಲ್ಲ ಮಾತಾಡೋಣ. ಏನು ಕೆಲಸ ಅಂತ ಆ ಕಡೆ ಈ ಕಡೆ ಹೋಗ್ತಾನೆ ಇರ್ತೀರ, ಯಾವಾಗ ನೋಡಿರೋನು ಕೂತ್ಕೊಂಡು ಮಾತಾಡಲ್ಲ, ಏನಿಲ್ಲ, ಬರೋಲ್ಲ ಇಲ್ಲಿ ಕೂತ್ಕೊಳ್ಳೋಣ ಅಂತ ತಿರ್ಗಾ ಕೂರಿಸ್ಕೊಂಡ್ಬಿಟ್ಟಿದ್ರು. ಊಟ ಮಾಡಿ ಎಲ್ಲಡ್ಕೆಲ್ಲ ಹಾಕ್ಕೊಂಡು ಬರ್ತೀವಂದ್ರು. ಆಮೇಕಿಂದ ಇಲ್ಕಂಡ್ರಿ ಗೌಡ್ರಿ, ಕೆಲ್ಸಗಳಿದಾವೆ, ಸುಮ್ಕಿರ್ರಿ, ಬರ್ತೀವಿ ಕಣ್ ಸುಮ್ನಿರ್ರಿ ಅಂತ ಹೇಳಿ ಸುಮ್ಮಗ್ ಬಂದು ಕಣ್ಲ ಪರಮೇಶಿ. ಏನು ಮಾಡೋದು ರಂಗಜ್ಜು, ನನಗೂ ಒಂದಿಟ್ಟು ಕೆಲಸಗಳು ಭಾಳ ಕೆಲಸಗಳು ಇದ್ದು ಕಣ್ರಂಗಜ್ಜ. ಏನು ಮಾಡೋಣ, ನಾನು ಬೇರೆ ಹಸ್ಗಳ್ನ ಬೇರೆ ಮಾಡ್ಕೊಂಡಿದ್ದೀನಿ ನೋಡುವ. ಅಲ್ಲಿ ಹಸ್ಗಳಿಗೆ ಮೇವು ಬೇರೆ ಕುಯ್ಕೊಂಬಂದಿರಲ್ಲ. ಬೆಳಿಗ್ಗೆ ಬೇರೆ ತಿಪ್ಟೂರಿಗೆ ಹೋಗ್ಬಿಟ್ಟಿದ್ದೆ, ಒಂದು ಸ್ವಲ್ಪ ಕೆಲಸ ಆಯ್ತಂತ. ಅಲ್ಲಿ ಹೋಗಿ ಇಲ್ಲಿ ಬಂದು ಆಮೇಲೆ ತಿರ್ಗಾ ಬೇರೆ ಈಗ ಹಸ್ಗಳಿಗೆ ಮೇವು ಬೇರೆ ಕುಯ್ಕೊಂಬಂದಿಲ್ಲ.
ತಿರ್ಗಾ ಸಂಜೆ ಕಡೆಯಿಂದ ಸ್ವಾನೆ ಜಾಸ್ತಿ ಆಗ್ಬಿಟ್ರೆ ಮತ್ತೆ ಮಳೆ ಜಾಸ್ತಿ ಆಗ್ಬಿಟ್ರೆ ಪುರ್ಸತ್ ಸಿಗಲ್ಲ. ಮೇವು ಕುಯ್ಕೊಂಬರೋದಕ್ಕೂ ಆಗಲ್ಲ, ಈ ಕಡೆ ಪುರ್ಸತ್ತು ಇಲ್ಲ ಕಣ್ರಂಗಜ್ಜ. ತಿರ್ಗಾ ಸಂಜೆ ಕಡೆಯಿಂದ ಹಾಲು ಬೇರೆ ಕರ್ಕೊಂಬರ್ಬೇಕಿತ್ತು, ಕರ್ಕೊಂಬರ್ಬೇಕು, ಹಾಲು ಹಾಕಿ ಬರಬೇಕು, ಅದು ಇದು ಕೆಲಸಗಳೆಲ್ಲ ಇರ್ತವೆ. ಹಂಗೆ ತಿರ್ಗಾ ಬೂಸ ಬೇರೆ ನೆನಾಕ್ಬೇಕು. ಏನು ಒಂದೊಂದು ಎರಡೆರಡು ಕೆಲಸಗಳು ಇರ್ತವೆ ರಂಗಜ್ಜ. ನಿನಗೆ ಗೊತ್ತು, ಹಸ್ಗಳು ಮಾಡ್ಕ ಜಾಸ್ತಿ ಸಾಕಿರೋರಿಗೆ. ಪಾಪ ನಮ್ಮ ಹೆಂಗಸರು ಒಬ್ಬರ ಮೇಲೆ ಬಿಟ್ಟು ಬಂದರೆ ಸರಿ ಆಗುತ್ತೆ, ನೀನೇ ಹೇಳು. ಅದಕ್ಕತ್ಲಾಗಿ ಇಲ್ಕಂಡ್ರಿ ಗೌಡ್ರೆ, ಇನ್ನೊಂದು ದಿವಸ ಬರ್ತೀನಿ ಹೋಗ್ರಿ. ಪಾಪ ಭಾಳ ಹಿಂಸೆ ಮಾಡಿಬಿಟ್ರು ಕಣ್ರಂಗಜ್ಜ. ನಿನಗೆ ಸುಳ್ಳು ಯಾಕೆ ಹೇಳೋಣ, ನನಗೂ ಭಾಳ ಹಿಂಸೆ ಮಾಡಿಬಿಟ್ಟು ಅತ್ಲಾಗ ಬೇಜಾರು ಮಾಡ್ಕೊಂಡು ಒಂಥರ ಮಕ ಮಾಡ್ಕೊಂಡೆ ಹೋಗ್ಬಿಟ್ರು. ಗೌಡ್ರು ಬೇಜಾರು ಮಾಡ್ಕೊಂಡ್ರು ನಾನು ಹೋಗ್ಲಿಲ್ಲ ಅಂತ. ಏನು ಮಾಡೋಣ ಈಗ, ಕೆಲಸ ಮಾಡಲಿಲ್ಲ ಅಂದರೆ ಆಗಲ್ವಲ್ಲ ರಂಗಜ್ಜ. ಅದಕ್ಕತ್ಲಾಗಿ ಉಪಾಯ ಮಾಡಿ ಇನ್ನೊಂದು ದಿವಸ ಮಾತಾಡ್ಸಿದ್ರೆ ಆಗುತ್ತೆ. ಈಗ ಸದ್ಯಕ್ಕೆ ಈಗ ಹೋಗ್ಲಿ ಅಂತ ನಾನು ಸುಮ್ಕಾಗ್ಬಿಟ್ಟೆ ಕಣ್ರಂಗಜ್ಜು. ಇಲ್ಲಾಂದ್ರೆ ಬರ್ತಿದ್ದೆ ಕಣ್ರಂಗಜ್ಜ. ನಮ್ಮ ಗೌಡ್ರ ಬುದ್ಧಿ ನಮಗೆ ಗೊತ್ತಿಲ್ವೇನು ರಂಗಜ್ಜ. ಪಾಪ ದೇವ್ರಂತ ಮನುಷ್ಯ ಅವನು, ಅವ್ರ ಬಗ್ಗೆ ಮಾತಾಡಂಗಿಲ್ಲ ಕಣ್ ಬಿಡ್ರಿ ನಾವು. ನನಗೂ ಯಾಕೆ ಅಲ್ಲಿ ಬೇರೆ ಊಟ ಮಾಡ್ಕೊಂಡು ಬರಲಿಲ್ವಾ, ಅದಕ್ಕೂ ಈ ಚಳಿಗೂ ಏನಾರ ತಿನ್ಬೇಕನ್ನಿಸ್ತಿತ್ತು. ಅದಕ್ಕೆ ನಾನು ನಮ್ಮ ಹೆಂಗಸರು ಒಂದೊಂದು ಪ್ಲೇಟು ಕಬಾಬಾರ ತಿನ್ನೋಣ ಅಂತ ಕಟ್ಟಿಸ್ಕೊಂಡು ಹೋಗೋಣ ಅಂತ ಬಂದೆ. ಲೇ ಪಾಪ, ನನಗೊಂದು 2 ಪ್ಲೇಟು ಕಬಾಬ್ ಕಟ್ಕೊಡ್ಲ ಬಿರ್ರೆ, ಹೋಗ್ತೀನಿ ಮಂತವ. ತಿರ್ಗಾ ಸ್ವಾನೆ ಹಿಡ್ಕೊಂಡ್ಬಿಡುತ್ತೆ, ಈ ಮಳೇಲಿ ಹೋಗೋಕ್ಕಾಗಲ್ಲ, ಏನಿಲ್ಲ ಮುಂದ್ರಿಟ್ಟು ಬಿರ್ಬಿರ್ನೆ ಕಟ್ಕೊಡಪ್ಪ. ಆವಾಗಲೇ ನಾನು ಬಂದು ನಿಂತ್ಕೊಂಡಿದ್ದೀವಿ ನಾನು ರಂಗಜ್ಜ ಏನಂತ ಕೇಳಿ ನಾವು ಮಾತಾಡೋ ಅಷ್ಟರಲ್ಲಿ ಕಟ್ಟೆ ಕೊಡ್ಬೋದಿತ್ತಪ್ಪ. ನೀನು ಸುಮ್ಕೆ ಮಾತು ನಾವು ಹರಟೆ ಹೊಡಿಯೋದೇನೆ ನಿನ್ಕೊಂಡು ನೋಡ್ಕೊಂಡು ಸುಮ್ಕೊಂಡು ನಿನ್ಕೊಂಡ್ಬಿಡ್ತೀಯ. ಬಿರ್ಬಿರ್ನೆ ಕಟ್ಕೊಡಪ್ಪ ನೀನು. ತಡಿ ಪರ್ಮಿಷನು, ಅದೇ ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತೀಯೋ? ಹಿಂಗೆ ನಿನ್ಕೋಬೇಕಪ್ಪ ನೀವು, ನಿನ್ಕೊಂಡು ಮಾತಾಡಿ ಏನೂ ಆಗಲ್ಲ. ಏನಂತ ಅರ್ಜೆಂಟು, ಎಲ್ಲ ಕೆಲಸ ಎಲ್ಲ ಮುಗಿಸ್ ಬಂದಿದ್ದೀನಿ ಅಂತ ಹೇಳ್ತಿದ್ಯಾ? ಇಲ್ಲೇ ಒಂದು ಪ್ಲೇಟ್ ಹಾಕ್ಕೊಡ್ತೀನಿ, ನೀನು ರಂಗಜ್ಜ ತಿಂದ್ರಿ, ಬಲು ಚೆನ್ನಾಗೈತೆ, ಅದಕ್ಕೇನಂತೆ. ತಿಂದು ಒಂದೊಂದು 2 ಪ್ಲೇಟು ಕಟ್ಟಿಸ್ಕೊಂಡು ಹೋಗ್ರಿ ಪಾರ್ಸಲ್ನ. ಪಾಪ ಇಲ್ಲಿ ಹರಟೆ ಹೊಡ್ಕೊಂಡು ತಿನ್ಕೊಂಡು ಕೂತ್ಕೊಳ್ಳೋ ಅಷ್ಟು ಪುರ್ಸತ್ತಿಲ್ಲ ಕಳ. ಈ ಮಳೇಲಿ ಕೆಲಸಗಳು ಬೇಕಾದಷ್ಟು ಐತೆ. ಬಿರ್ಬಿರ್ನೆ 2 ಪ್ಲೇಟು, ನನಗೊಂದು 2 ಪ್ಲೇಟು, ರಂಗಜ್ಜಗೊಂದು ಪ್ಲೇಟು ಬೇಗ ಕಟ್ಕೊಡಪ್ಪ ಅತ್ಲಾಗಿ. ನೀನು ಬೇಜಾರಾಗ್ತಿರುತ್ತೆ, ಒಬ್ಬನೇ ಕುಂತಿರ್ತೀಯ. ಗಿರಾಕಿಗಳು ಈಗ ಬರಲ್ಲ, ಆಮೇಲೆಕ್ಕಿಂದಾನೆ ಬರೋದು. ಹೆಂಗ ಟೈಮ್ ಪಾಸ್ ಆಗುತ್ತಂತ ಸುಮ್ಮನೆ ಮಾತಾಡ್ಸ್ಕೊಂಡು ಕೂತ್ಕೊಂಡ್ಬಿಡ್ತೀಯ. ನಮಗೆ ಕೆಲಸಗಳು ಆಗ್ಬೇಕಲ್ಲಪ್ಪ, ಏನು ಮಾಡೋದು? ಸರಿ ಕಡ್ಲ ಮಗ, ಆಯಿತು, ನಾನು ಬರೋದೇನಪ್ಪ, ಗೊತ್ತಾಯ್ತು. ಪರಮೇಶೆ, ನೀನು ಒಂದು 2 ಪ್ಲೇಟ್ ಕಟ್ಟಿಸ್ಕೊಂಡು ಹೋಗು. ನೋಡ, ನೀನು ಡೈರಿ ತಾವು ಬರ್ತೀಯಲ್ಲ, ಅಲ್ಲೇ ಗೌಡ್ರು ಬರ್ತೀವಂತ ಹೇಳಿದರೆ ಬೇಜಾರು ಮಾಡ್ಕೊಂಡಿದ್ರು ಕಣಪ್ಪ. ಮಾತಾಡ್ಸು, ಗೌಡ್ರು ಅಲ್ಲೇ ಡೈರಿ ತಾವು ಸಿಗ್ತಾರೆ ಸಂಜೆ ಕಡೆಯಿಂದ. ಹೆಂಗ ಹಾಲು ಹಾಕಿ ಅಲ್ಲಿ ಕಟ್ಟೆ ತಾವು ಮಾತಾಡ್ಕೊಂಡು ಕೂತ್ಕೊಳ್ತೀವಲ್ಲ, ಅಲ್ಲಿ ಬರ್ತಾರ ಅವರು. ಮಾತಾಡ್ಸಪ್ಪು, ಪಾಪ ಬಲು ಬೇಜಾರು ಮಾಡ್ಕೊಳ್ತಾರಿಲ್ಲ ಅಂದರೆ. ಜೋ ಮಾತಾಡಿಸ್ಲಿಲ್ಲ ಅಂದರೆ ಸರಿ ಆಗಲ್ಲ. ಪಾಪಲೇ ಸುನಿಲ, ಪಾಪ ಎಲ್ಲ ಏನು ಮಾಡ್ತಿದ್ದೆ, ಬಾರ್ಲ ಇಲ್ಲಿ. ಎತ್ಲಾಗ ಹೋದ್ನಪ್ಪ ಈ ಹುಡುಗು, ಸ್ಕೂಲಿಂದ ಬಂದವನೇನೇನು ಏನೋ ಎತ್ಲಾಗಾದ್ರೂ ಹುಡುಗರ ಜೊತೆ ಎಲ್ಲಾರು ಆಟ ಆಡೋಕೆ ಹೋಗಿದಾನೋ ಏನು, ಒಳಗಡೆ ಏನಾರು ಕೆಲಸ ಮಾಡ್ಕೊಳ್ತಿದ್ದಾನೋ, ಓದ್ಕೊಳೋದು ಬರ್ಕೊಳೋದು. ಪಾಪ ಬಾರ್ಲ ಇಲ್ಲಿ ಆಚೆ ಕಡೆಲೇ. ಇದ್ಯಾಕಜ್ಜೋ ಹಿಂಗ್ ಕೂಕಣ್ತಿದ್ಯೋ? ಯಾಕೆ ಏನಾಯ್ತಂತ ಹಿಂಗ್ ಕೂಕಣ್ತಿದ್ಯ ಆಚೆ ಕಡೆ? ಅಯ್ಯ 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 ಅಯ್ಯ, ಆಚೆ ಕಡೆಯಿಂದಾನೆ ಕೂಕ ಬೇಡ ಕಣಜ, ಒಳಗಡೆಗೆ ಬಂದದ್ದು ಏನು ಮಾತಾಡಜ ಅಂತ ಹೇಳ್ತೀನಿ. ಬಂದಡ್ಕೆಲ್ಲದೇನೆ ಅಷ್ಟೊಂದೆಲ್ಲ ಸುಸ್ತಾಗಿ ನಡ್ಕೊಂಡೆಲ್ಲ ಬಂದಿರ್ತೀಯಪ್ಪ. ಒಂದ್ಗಳಿಗೆ ಸುಮ್ಮನೆ ಸುಧಾರಿಸ್ಕೊಂಡು ನಿಧಾನ ಕರಿಯೋಣ ಅನ್ನಂಗಿಲ್ಲ. ಏನ್ ಪಾಪ 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 ಅಂತ ಒಂದೇ ಸಮನೆ ಕೂಕಣ್ತಿದ್ಯಾ? ಆ ಹುಡುಗಿ ಎತ್ಲಾಗ ಹೋಗಿದ್ದಾನೆ? ಮನೇಲೂ ಇಲ್ಲ, ಎಲ್ಲೂ ಇಲ್ಲ, ಎಲ್ಲೋ ಆಟ ಆಡಕ್ಕೆಲ್ಲ ಹೋಗಿರ್ಬೇಕಣ್ ಹೇಳು. ಅಲ್ಕಣೆ, ಆ ಹುಡುಗಂಗೆ ಆಟ ಆಡಕ್ಕೆ ಕಳ್ಸಂತ ಯಾರೇ ನಿನಗೆ ಹೇಳಿದ್ದು? ಯಾಕೆ ಕಳಿಸಿದ್ಯಾ ಆ ಹುಡುಗಂಗೆ? ಅಲ್ಲ ಮಿಕ್ದಂತೆ ಏನೋ ಪರವಾಗಿಲ್ಲ ಕಣಮ್ಮ, ಈ ಮಳೆಲೇನೆ ಆ ಹುಡುಗಂಗೆ ಕಳ್ಸೋದು? ನಿನಗೆ ಜ್ಞಾನ ಬೇಡವಾ ನಿನಗೆ? ಆರಾಮಾಗಿ ಆ ಹುಡುಗಂಗೆ ಕೂರಿಸ್ಕೊಂಡು ಏನಾರ ಕತೆ ಗೀತೆ ಹೇಳಿಸ್ಕೊಂಡು ಉಪಾಯ ಮಾಡ್ಕೊಂಡು ಹಾಡು ಹೇಳೋದು, ಓದಿಸೋದು, ಬರ್ಸೋದು ಏನಾರ ಒಂದು ಮಾಡಿಬಿಟ್ಟು ಉಪಾಯದಿಂದ ಕೂರಿಸ್ಕೊಂಡು ಇಲ್ಲಿ ಹೋಮ್ವರ್ಕ್ ಏನಾರು ಮಾಡಿಸ್ತಲೇ ಆ ಹುಡುಗಂಗೆ ಈ ಮಳೇಲಿ ಆಟ ಆಡಕ್ಕೆ ಕಳಿಸಿದ್ಯಲ್ಲೇ. ನಿನಗೆ ಬುದ್ಧಿ ಬೇಡವೇನೆ ನಿನಗೆ? ಅವನಿಗೆ ಒಂದ್ಸಲಿ ಕಾಯಿಲೆ ಆಗ್ಬಿಟ್ರೆ ಅವನು ವಾರ ತಿಂಗ್ಳುಗಟ್ಟೆ ಹೇಳಲ್ಲ ಕಣೆ ಅವನಿಗೆ. ನಿನಗೂ ಗೊತ್ತು, ಪ್ರಾಣ ಹೋಗಂಗೆ ಆಗ್ತಿರೋದು ಕಣೆ ಅವನಿಗೆ. ಹುಷಾರಿಲ್ಲ ಅಂದರೆ ಊಟ ಸೇರಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ ನನಗೆ. ಅವನ ಮೇಲೆ ನನ್ನ ಜೀವ ಇಟ್ಕೊಂಡಿದ್ದೀನಿ ಅಂಥದ್ರಲ್ಲಿ ನೀನು ನೋಡಿದ್ರೆ ನೀನು ಹಿಂಗೆ ಉದಾಸೀನ ಮಾಡ್ತೀಯಮ್ಮ. ಎಷ್ಟು ದಿವಸ ಹೇಳಿದ್ದೀನಿ ನಿನಗೆ? ಆ ಹುಡುಗ ಕಾಯಿಲೆ ಜಾಸ್ತಿ ಬೀಳ್ತಾನೆ ಕಣೆ, ಅವನಿಗೆ ಹಂಗೆಲ್ಲ ಕಳಿಸ್ಬೇಡ ಕಣೆ ಅಂತ ಹೇಳಿದ್ದೀನಿ. ಇಲ್ಲೇ ಮನೆ ತಾವ ಕೂರಿಸ್ಕೊಂಡು ಏನಾರ ಮಾಡಿಸು, ಓದಿಸೋದು ಬರ್ಸೋದು ಕೂರಿಸ್ಕೊಂಡು ಉಪಾಯದಿಂದ ಏನೋ ಮಾಡಿಸ್ತಲೇ ನೀನಂತೂ ನನಗೂ ಹೇಳಿ ಸಾಕಾಗೋಯ್ತು ಕಣಮ್ಮ ನಿನಗೆ. ನೀನೇನು ಮಾತೇ ಕೇಳಂಗಿಲ್ಲ ನೀನು ಆ ಹುಡುಗಿ ಅವ್ರ ಅಮ್ಮ ಮಾಡಂಗೆ ಉದಾಸೀನ ಮಾಡೋದು ಕಲ್ತ್ಬಿಟ್ಟಿದ್ಯಾ ಇತ್ತೀಚೆಗೆ. ಯಾಕ ನೀನು ಇಲ್ಕಣ್ ಸುಮ್ನಿರಜು, ನನಗೆ ಅವನ ಮೇಲೆ ಆಸೆ ಇಲ್ವೇನಜ್ಜ? ನಾನು ನಿನ್ಕಿಂತ ಮುಂಚೆನೇ ನಾನು ಅವನಿಗೆ ಎಲ್ಲೂ ಕಳ್ಸಲ್ಲ, ಕಾಯಿಲೆ ಗೀಲೆ ಬೀಳ್ತಾನೆ ಅಂತ ಮಳೆಲ್ನೇ ಅಂದು. ಅಂಥದ್ರಲ್ಲಿ ನನ್ನ ಮೇಲೆ ರೇಗಾಡ್ತಿದ್ಯಲ್ಲ ನೋಡು. ನೀನು ಹೇಳ್ದಂಗೆ ಆಚೆ ಕಡೆನೆ ಕೂರಿಸ್ಕೊಂಡು ಉಪಾಯದಿಂದ ಮಾತಾಡ್ಸ್ಕೊಂಡು ಅದೇನೋ ಓದ್ಕೊಳೋದೇನೋ ಮಾಡ್ತಿದ್ದ ಬುಕ್ನಲ್ಲಿ ನೋಡ್ಕೊಂಬಿಟ್ಟು ಆಮೇಕಿಂದ ಅದೇನು ನನಗೇನೆ ಯಾಮರ್ಸ್ಬಿಟ್ಟು ಹೋಗ್ಬಿಡೋದ. ಅಲ್ಲಿ
ಒಳಗಡಿಕೆ ಹೋಗ್ಬಿಟ್ಟು ನೀರ್ ತಗೊಂಬಾರಜಿ ಒಂದ್ರಿಟ್ಟು ಕುಡಿತೀನಿ ಅಂತ ಹೇಳ್ಬಿಟ್ಟು ಪರಾರಿ ಆಗ್ಬಿಟ್ಟಾನಲ್ಲಜಿ. ಏನ್ ಮಾಡೋಣ, ಹುಡುಗರು ಯಾರೋ ಬಂದ, ಅವ್ನು ಚಂದನೋ ಅವನು ಪ್ರವೀಣನೋ ಯಾರೋ ಬಂದ್ರು, ಇವ್ರಾಳ್ಗೂ ನಿಲ್ಲಿಸ್ಕೊಂಡು ಮಾತಾಡ್ಕೊಂಡು ಅಲ್ಲೇ ಹೊಲ್ಟೆ ಬಿಟ್ಟಾನೆ. ಪಾಪ ಪಾಪ ಬಾರ್ಲಾ 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 ಅಂತ ಕರೆದೆ. ಅಷ್ಟರಲ್ಲಿ ಬಂದೆ ಕಣ್ ತಡಿಯೋದು, ಇಲ್ಲೇ ಬಂದೆ ಅಂತ ಅಲ್ಲೇ ಹೋಗೇ ಬಿಟ್ಟು ಅತ್ಲಾಗಿ. ಇನ್ನೇನು ಮಾಡೋಣ ಅತ್ಲಾಗಿ. ಚಿಕ್ಕ ಮಗ ಅತ್ಲಾಗಿ ಆಟ ಆಡೋ ಆಸೆ ಎಲ್ಲ ಊರು ಹುಡುಗರೆಲ್ಲ ಹೋಗಿದ್ದಾರೆ, ಒಂದ್ಗಳಿಗೆ ಆಟ ಆಡ್ಕೊಂಡ್ ಬರ್ಲಿ ಅತ್ಲಾಗಂತ ನಾನು ಸುಮ್ಕಾಗ್ಬಿಟ್ಟೆ ಅತ್ಲಾಗಿ. ಇನ್ನೇನು ಮಾಡೋಣ ಹೇಳು. ಇಲ್ಲ ಆಡ್ಲಿ ಕಣೆ, ಅವನಿಗೆ ಆಟ ಆಡೋನ್ಗೆ ನಾನು ಬೇಡ ಅಂತೀನೇನೆ. ಅವ್ನು ಏನು ಕೇಳ್ತಾನೋ, ಅವ್ನು ಒಂದು ಕೇಳಿರ ನಾನು 2 ಥರ ತಗೊಂಬಂದು ಕೊಡ್ತೀನಿ ಕಣೆ ಅವನಿಗೆ. ಅವನಿಗೆ ಯಾವತ್ತಾನೆ ನಾನು ಇಲ್ಲ ಅಂತ ಹೇಳಿದೀನಿ ನೋಡು. ವರ್ಷಕ್ಕೆ 2 ಸೈಕಲ್ ಓಡಾಡಿಸಿ ಮುರಿದಾಕ್ಬಿಟ್ಟಾನ ಕಣಮ್ಮ ಅವನು. ಅವನಿಗೆ ಯಂತ್ರದಲ್ಲೂ ನಾನೇನು ಕಡಿಮೆ ಮಾಡಿಲ್ಲ. ಏನಂದರೆ ಅವನು ನನ್ನ ಕಣ್ಣ ಮುಂದೆ ಚೆನ್ನಾಗಿರಬೇಕು, ಓದ್ಕೊಂಡು ಬರ್ಕೊಂಡು ಅವ್ರ ಚಿಕ್ಕಪ್ಪನಂಗೆನೆ ಒಳ್ಳೆ ಕೆಲಸ ತಗೋಬೇಕು ಅವನು. ನಾನು ಹೆಮ್ಮೆಯಿಂದ ಹೇಳ್ಕೊಂಡು ತಿರ್ಗಾಡ್ತೀನಿ ಕಣೆ. ನನ್ನ ಮೊಮ್ಮಗ ನಾನು ಓದಿಸಿದ ನನ್ನ ಮೊಮ್ಮಗ ಇವತ್ತು ಒಳ್ಳೆ ಬುದ್ಧಿವಂತ ಆಗಿದ್ದಾನೆ ಅಂತ ನನಗೆ ಒಂಥರ ಹೇಳ್ಕಣಕ್ಕೆ ಹೆಮ್ಮೆ ಆಗಬೇಕು. ಆ ರೀತಿ ನನಗೆ ಮೊಮ್ಮಗ ಒಳ್ಳೆ ಬುದ್ಧಿವಂತ ಕಣೆ ಅವನು ನನ್ನ ಮೊಮ್ಮಗ. ಮೇಷ್ರುಗಳೆಲ್ಲ ಹೇಳ್ತಾರಲ್ಲ, ನಿನ್ನ ಮೊಮ್ಮಗ ಭಾಳ ಚೆನ್ನಾಗಿ ಓದ್ತಂಕಂಡ್ ರಂಗಜ್ಜ. ಏನಂದರೆ ಒಂದ್ರಿಟ್ಟು ತರಲೆ ಬಡ್ಡಿ ಮಗ, ತರಲೆ ಮಾಡ್ತಾನೆ ಜಾಸ್ತಿ. ಅದು ಬಿಟ್ಟರೆ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಮಾತ್ರ ಭಾಳ ಚೆನ್ನಾಗಿ ಓದ್ತಾನೆ. ಪರೀಕ್ಷೆ ಐತೆ ಅಂದರೆ ನಿದ್ದೆ ಮಾಡೋದು ಕಣ್ರಿ ಮೇಷ್ಟ್ರೆ ಅಂತಾನೆ ಹೇಳಿದೆ ನಾನು. ಅಲ್ಲೇ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಕೂತ್ಕೊಂಡಿರ್ತಾನೆ ಓದ್ಕೊಳೋದಕ್ಕೆ, ಅದರಲ್ಲೇನಿಲ್ಲ. ಆದರೆ ಒಂದು ರೇಟು ಅವನು ತರಲೆ, ಒಂದು ರೇಟು ಏನು ಮಾಡೋಕ್ಕಾಗಲ್ಲ ಕಣ್ರಿ ಮೇಷ್ಟ್ರೆ. ನೀವು ಗುರುಗಳಲ್ವ, ನೀವೇನೋ ಒಂದು ರೇಟು ನನ್ನ ಮೊಮ್ಮಗಂಗೆ ಓದಿಸ್ಬೇಕು, ಬುದ್ಧಿ ಹೇಳಿ ನೀವೇ ಕಲಿಸ್ಬೇಕಂಡ್ರಿ ಮೇಷ್ಟ್ರೆ ಅಂತ ಹೇಳ್ದೆ. ಬಿಡ್ರಿ ರಂಗಜ್ಜ, ಹಂಗೇನಿಲ್ಲ. ನಿಮ್ಮ ಮೊಮ್ಮಗ ಮಾತ್ರ ಭಾಳ ಒಳ್ಳೆಯವನೇ, ಚೆನ್ನಾಗಿ ಓದ್ತಾನೆ ಬರೀತಾನೆ, ಭಾಳ ಬುದ್ಧಿವಂತ. ಮುಂದೇನು ಚೆನ್ನಾಗಿ ಓದಿಸ್ಬೇಕು ಮಾತ್ರ ಮಕ್ಳುಗಳಿಗೆ ಅಂತ ಎಲ್ಲ ಹೇಳಿರು. ಅಲ್ಕಂಡ್ರಿ ಮೇಷ್ಟ್ರೆ, ಅವನು ಓದ್ತೀನಿ ಬರಿತೀನಿ ಅಂದರೆ ನಾನು ಏನು ಬೇಕಾದರೂ ತ್ಯಾಗ ಮಾಡಿಬಿಟ್ಟು ಅವನು ಓದಿಸೋದಕ್ಕೆ ಬರ್ಸೋದಕ್ಕೆ ನಾನು ರೆಡಿ ಇದ್ದೀನಿ ಕಣ್ರಿ ಮೇಷ್ಟ್ರೆ. ಆದರೆ ನನ್ನ ಮೊಮ್ಮಗ ಮಾತ್ರ ಒಳ್ಳೆ ಕೀರ್ತಿವಂತ ಆಗಬೇಕು, ಒಳ್ಳೆ ಬುದ್ಧಿವಂತ ಆಗಬೇಕು, ಆಟೆ ನನಗಂತ ಹೇಳಿದ್ದೀನಿ. ಸರಿ ಆಯ್ತು, ನಿನ್ನ ಮೊಮ್ಮಗ ಏನು ಹೋಗಿಲ್ಲ, ಸುಮ್ಕಿರು. ಅದು ಯಾಕೆ ಹಿಂಗೆ ಆಡ್ತೀಯ? ಅಯ್ಯ, ಒಂದು 5 ನಿಮಿಷ ಎಲ್ಲ ಹುಡುಗರ ಜೊತೆ ಆಟ ಆಡ್ಕೊಂಡ್ ಬಂದಿರೋದಕ್ಕೆ ಹಿಂಗೆ ಆಡ್ತೀಯಲ್ಲದೆ ನೀನು. ಸುಮ್ಕಿರು, ಎಲ್ಲೂ ಹೋಗಿಲ್ಲ, ಬರ್ತಾನೆ. ಸುಮ್ಕಿರು, ಒಂದ್ರಿಟ್ಟು ಸಮಾಧಾನದಿಂದ ಕುತ್ಕ. ಸಮಾಧಾನದಿಂದ ಕುತ್ಕ ಬಾ. ಇಲ್ಲಿ ಕುತ್ಕ, ನೀರು ತಗೊಂಬರ್ತೀನಿ. ಎತ್ಲಾಗ ಹೋಗಿದ್ದೆ ಇವತ್ತು, ಇಷ್ಟೊಂದು ತಡ ಮಾಡ್ಕೊಂಡ್ ಬಂದಲ್ಲ? ಕೈಯಲ್ಲಿ ಬೇರೆ ಏನೋ ಕವರಲ್ಲಿ ಬೇರೆ ಏನೋ ಇಟ್ಕೊಂಡ್ ಬಂದಿದ್ಯಾ? ಏನದು, ಏನ್ ತಗೊಂಬಂದಿದ್ಯಾ? ಯಾತು ಇಲ್ಲ ಕಣೆ, ಅಲ್ಲಿ ಗೌಡ್ರ ಮತ್ತ ಹೋಗಿದ್ದೆ ಕಣೆ ಇವತ್ತು. ನಾನು ಅತ್ಲಾಗಿಂದ ಬರ್ತಿದ್ದೆ ಹೊಲದ ಕಡೆಯಿಂದ. ಈ ನಮ್ಮ ಗೌಡ್ರು ಇದಾರಲ್ಲ ಬಿಡ್ಲಿಲ್ಲ ಕಣೆ. ಏನ ಪಕ್ಕದೂರಲ್ಲೇನ ಇದಾಕಿದ್ರಂತೆ, ಮರಿ ಎಲ್ಲ ಕುಯ್ದುಬಿಟ್ಟು ಪಾಲು ಹಾಕಿದ್ರಂತೆ. ಅದಕ್ಕೆ ಗುಡ್ಡೆ ಮಾಂಸದ ಪಾಲು. ಅವರು ಗೌಡ್ರು ಒಂದು 3 ಪಾಲು ತಗೊಂಬಂದಿದ್ರಂತೆ. ಅದಕ್ಕೆ ಮನೇಲಿ ಸಾಂಬಾರೆಲ್ಲ ಮಾಡಿಸ್ಬಿಟ್ಟು ಕುರಿ ಮರಿದು ಸಾಂಬಾರು, ಪಟ್ಲಿ ಮರಿದು ಭಾಳ ಚೆನ್ನಾಗೈತೆ ಕಳ್ಳ ರಂಗಜ್ಜ, ಬರ್ರಿ ಊಟ ಮಾಡ್ಕೊಂಡು ಬರ್ರಿರಂತೆ ಅಂತ ಕರೆದ್ರು. ಇಲ್ಲಿ ಕಣ್ರಿ ಗೌಡ್ರೆ, ನಾನು ಬರಲ್ಲ ಸುಮ್ಕಿರ್ರಿ ಗೌಡ್ರೆ ಅಂತ ಹೇಳಿದೆ. ಆ ರಂಗಜ್ಜನೂ ಬರ್ತಿದ್ದಾನೆ, ನೀನು ಬರಬೇಕು, ಸುಮ್ಮಕ್ಕೆ ಬಾರ್ಲಾ ಹಂಗಂತ ಭಾಳ ಬೇಜಾರು ಮಾಡ್ಕೊಂಡು ಕರೆದ್ರು. ಇಲ್ಲ ಅಂದರೆ ನೋಡಿ ಇನ್ನೊಂದು ದಿವಸ ನಿಂಗೆ ಕರೆದ್ರು ಬರಲ್ಲ ಅಂತ ಎಲ್ಲ ಹೇಳಿರು. ಅದಕ್ಕೆ ಅತ್ಲಾಗ ಹೋಗಿ ಊಟ ಮಾಡ್ಕೊಂಡು ಬಂದೆ ಕಣೆ. ಗೌಡ್ರ ಅಮ್ಮ ಮಾಡಿದ್ರು ಕಣೆ ಇವತ್ತು. ಪಾಪ ಗೌಡ್ರು ಹೆಂಗಸರಿಗೆ ಹುಷಾರಿರಲ್ವಂತೆ, ಅದಕ್ಕೆ ಮನೆಯಲ್ಲ ಮಲ್ಕೊಂಡಿದ್ರು ಅವರು. ಏನು ಅಡುಗೆ ಏನು ಮಾಡಲಿಲ್ಲ, ಅವ್ರ ಅಮ್ಮ ಮಾಡಿದ್ರು ಕಣೆ. ಅಬ್ಬಾ ಬಾಬಾ, ಅದು ಏಟು ರುಚಿಯಾಗಿ ಮಾಡಿದ್ರು ಅಂದರೆ ಹೇಳ್ಕೋಬಾರ್ದು ಕಣೆ. ನಾನು ಮಾತ್ರ ಕಡತ್ತಾಗಿ ತಿನ್ಬಿಟ್ಟೆ ಕಣೆ. 2 ಮುದ್ದೆ ತಿಂದೆ ಕಣೆ. 2 ಮುದ್ದೆ ಕಾಳು, ಅನ್ನನೇ ಊಟ ಮಾಡಿಲ್ಲ ಕಣೆ. ಆ ಪಾಟಿ ಹೊಟ್ಟೆ ತುಂಬಿಡ್ತು ಮಾತ್ರ. ಪೀಸು ಒಳ್ಳೆ ಚೆನ್ನಾಗಿ ಬೆಂದಿದ್ದು, ಅದಕ್ಕೂ ಬಿಗ್ಗಾಗೆ ಊಟ ಮಾಡ್ಕೊಂಡು ತಿನ್ಕೊಂಬಂದ್ಬಿಟ್ಟೆ. ಆಮೇಕಿಂದ ಅತ್ಲಾಗಿಂದ ಬರ್ತಿದ್ದೆ. ಇನ್ನೇನು ಅಲ್ಲಿಂದ ಬರ್ತಿರ್ಬೇಕಾದ್ರೆ ಇವನು ಸಣ್ಣವ್ ನೆನಪಾಗ್ಬಿಟ್ಟ, ಸುನಿಲ. ನಾನು ನೋಡಿದ್ರೆ ಮಟನ್ ಸಾಂಬಾರಿದ ಊಟ ಮಾಡ್ಕೊಂಬಂದಿದ್ದೀನಿ. ನನ್ನ ಮೊಮ್ಮಗ ಏನು ಊಟ ಮಾಡಿಲ್ವಲ್ಲ ಇವತ್ತು. ಅವನಿಗೆ ಕೋಳಿ ಸಾಂಬಾರು ಅಂದರೆ ಬಲು ಇಷ್ಟ. ಅದಕ್ಕೆ ಅತ್ಲಾಗಿ ಕೋಳಿ ಏನಾದ್ರೂ ತಗೊಂಡು ಹೋಗೋಣ ಅತ್ಲಾಗಿ ಅಂತ ಮನೆಯಲ್ಲಿ ಸಾಂಬಾರ ಮಾಡಿಸ್ಕೊಂಡು ಊಟ ಮಾಡಲಿ ಅಂತ ಹಂಗೆ ಮಾಡಿದರೆ ನೀನು ರೇಗಾಡ್ತೀಯ. ಏನು ವಾರಕ್ಕೆ 2-3 ಸಲ ತಗೊಂಬರ್ತೀಯಲ್ಲ ಅಂತ ನೀನು ಬೇರೆ ಬೈತೀಯ. ಅದಕ್ಕೆ ಅತ್ಲಾಗಿ 1-2 ಪ್ಲೇಟು ಕಬಾಬ್ ಕಟ್ಟಿಸ್ಕೊಂಬಂದೆ. ಮನೆಯವರೆಲ್ಲ ತಿಂದರೆ ಆಗುತ್ತೆ ಅಂತ. ತಗ, ಅವನು ಬಂದಾಗ ಹಾಕ್ಕೊಡು 1 ರೇಟು. ನೋಡ್ದೇನೆ ನೀನು ಮಾತಾಡೋದು, ನನ್ನ ಮೊಮ್ಮಗ ಕಣೆ ಅವನು. ನಾನು ಹೇಳಿದ ಮಾತೆಲ್ಲ ಹೆಂಗೆ ಕೇಳ್ತಾನ ಅವ್ನು ಗೊತ್ತಾ? ಪಾಪ ಬಾರ್ಲಾ ಇಲ್ಲಿ ಅಂದರೆ ಆಯಿತು, ಓಡ್ ಬಂದ್ಬಿಡ್ತಾನೆ. ಏನಂತದ ಹೇಳ್ತಾತ ಅಂತ ನನ್ನ ಮೊಮ್ಮಗ ಕಣೆ, ಮುತ್ನಂತ ನನ್ನ ಮೊಮ್ಮಗ ಅವನು. ಅವನಿಗೆ ತಗೊಂಬರ್ದಲೆ. ನಿಮಗೂ ತಗೊಂಬಂದಿನಿ ಕಣೆ. ನಿಮಗೆ ಬಿಟ್ಟು ಬಂದಿದ್ದೀನಿ ಹಂಗಾರೆ. 2 ಪ್ಲೇಟ್ ಕಟ್ಟಿಸ್ಕೊಂಬಂದಿನಿ ಕಣೆ. ಅವನೇ ಎಷ್ಟು ತಿಂತಾನೆ, 1-2-3 ಪೀಸ್ ತಿಂತಾನೆ. ಆಸೆ ಆಟೆ ಅವನಿಗೆ. ಅವನೇನು ಜಾಸ್ತಿ ಅಂತ ತಿನ್ನಲ್ಲ, ಅವನಿಗೆ ಆಸೆ ಅಷ್ಟೇ. ಒಂದು ರೀಟ್ ಆಸೆ ಮಾಡ್ತಾನೆ. 1-2-3 ಪೀಸ್ ತಿಂದರೆ ತಿಂತಾನೆ,
ಇಲ್ಲ ಅಂದರೆ ಒಂದು 2 ಪೀಸ್ ತಿನ್ಬಿಟ್ಟು ಸಾಕಣಜಿ ನನಗೆ ಹೊಟ್ಟೆ ತುಂಬಿತು ಸಾಕಣಜಿ ಅಂದ್ಬಿಡ್ತಾನೆ. ಏನು ಮಾಡೋಣ ಹೇಳು? ಆದರೆ ಆಸೆ ಒಂದ್ರಿಟ್ಟು ಆಟೆಯ ತಗ, ಎಲ್ಲರೂ ತಿಂದರೆ ಆಗುತ್ತೆ. ಒಳಗಡೆಗೆ ಒಳ್ಳೆ ಬಿಸಿ ಬಿಸಿ ಆಗೈತೆ ಕಣೆ. ಇವಾಗಿಂದೂ ತೆಗೆದು ಕರೆದು ಕೊಡ್ತಿದ್ದ. ಬಿಸಿ ಬಿಸಿ ಆಗಿರೋದಕ್ಕೆ ತಗೊಂಬಂದಿದ್ದೀನಿ ತಗ. ಆದ್ರೂ ಮಾತ್ರ ಈ ವರ್ಷ ಮಾತ್ರ ಒಳ್ಳೆ ಮಳೆ ಬರ್ತೈತೆ ಕಣೆ. ಮಾತ್ರ ರಾಗಿ ಬೆಳೆಗಳಿಗೆ ಎಲ್ಲ ಹೊಲದಲ್ಲಿ ಬೆಳೆಗಳು ಹಾಕಿದ್ದೀವಿ, ತೋಟದಲ್ಲೆಲ್ಲ ಬೆಳೆ ಹಾಕಿರೋದಕ್ಕೆ ಮಾತ್ರ ಭಾಳ ಉತ್ತಮ ಆಗ್ತೈತೆ ಅಲ್ವಾ ಕಣಜ? ಬೆಳಗಿಂದ ಒಂದ್ ಗಳಿಗೆನು ನಿಂತಿಲ್ಲ ಕಣಜ. ಸ್ವಾನೆ ಜಿಟಿ 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 ಅಂತ ಒಂದೇ ಸಮನೆ ಮಳೆ ಇಟ್ಕೊಂಡೈತೆ. ಎತ್ಲಾಗ ಹೋಗಕ್ಕಾಗಲ್ಲ, ಏನು ಕೆಲಸ ಮಾಡಕ್ಕಾಗಲ್ಲಪ್ಪ. ಬಲು ಬೇಜಾರು ಅನ್ಸ್ಬಿಡುತ್ತೆ. ನೀನು ಚೆನ್ನಾಗಿ ಹೇಳ್ತೀಯ ಕಣೆ. ಹಂಗಾರೆ ಮಳೆ ಬರೋದು ಬೇಡವೇನೆ? ನಮ್ಮನೆ ಕೆಲಸ ಮಾಡ್ಕೊಳೋದಕ್ಕೆ ಮಳೆ ಬರ್ದಂಗೆ ಇರೋಕ್ಕಾಗುತ್ತೆ? ಸದ್ಯ ಮಳೆ ಬರಬೇಕು. ಕೆಲಸಗಳು ಇನ್ನು ಮುಂದ್ವಾರನೂ ಮಾಡ್ಕೋಬೋದು, ಈ ಮುಂದಿನ ತಿಂಗಳು ಮಾಡ್ಕೋಬೋದು. ಆದರೆ ಮಳೆ ನಿಂತೋಯ್ತಂದ್ರೆ ಮುಗ್ದೆ ಹೋಯ್ತು ಕತೆ. ಸದ್ಯ ಮಳೆ ಬರ್ಬೇಕಂಡು ಸುಮ್ಮನೆ. ತಾತ ಎಲ್ ತತ್ ಹೋಗಿದ್ದೆ? ಕಾಣ್ತಾನೆ ಇರಲಿಲ್ಲ ಬೆಳಿಗ್ಗೆ ನಾನು. ನಾನು ಸ್ಕೂಲಿಂದ ಬಂದ್ರು ನೀನು ಇರ್ಲೇ ಇರಲಿಲ್ಲ ಮಂತವ. ಎತ್ಲಾಗ ಹೋಗಿದ್ದೆ? ಅಲೇ ಎಲ್ಲ ಹೋಗೋಣ, ಎಲ್ಲ ಹೋಗಿರೋದು ಕಂಡ್ಲ ಪಾಪ. ಇಲ್ಲೇ ಒಂದಿಟ್ಟು ಕೆಲಸ ಇತ್ತು, ಅಲ್ಲಿ ಹೋಗಿದ್ದೆ ಕಂಡ್ಲ ಮಗ. ಮತ್ತೆ ಇನ್ನೇನು ಸಮಾಚಾರ? ನೀನು ಎತ್ಲಾಗ ಹೋಗಿದ್ದಲ್ಲ ಈ ಮಳೆಲೆಲ್ಲ ಆಟ ಆಡ್ಕೊಂಬರಕ್ಕೆ ಹೋಗಿದ್ದು ನೀನು. ನೋಡಲಿ ಎಲ್ಲ ನೆನ್ಕೊಂಬಂದಿದ್ಯಾ ಅಲ್ಲೇ ತಲೆ ಮೇಲೆಲ್ಲ ನೀರು ನೋಡಲಿ. ಹೋಗು. ಏನೇ ಹೋಗ್ಬಿಟ್ಟು ಏನಾರ ಬಟ್ಟೆ ಚೆನ್ನಾಗಿರೋ ಬಟ್ಟೆ ತಗೊಂಬಂದ್ಬಿಟ್ಟು ತಲೆ ಎಲ್ಲ ಒರೆಸ್ ನಡಿಯೆ. ತಿರ್ಗಾ ನೆಗಡಕ್ಕೆ ಮಾದತ್ತು ಆ ಹುಡುಗಂಗೆ. ಸುಮ್ಮನೆ ತಾತ ಏನು ಆಗಲ್ಲ. ಈ ತಾತ ನೋಡು, ನಾನು ಎಲ್ಲೂ ಏನು ಆಟ ಆಡಕ್ಕೆ ಹೋಗಿರಲ್ಲ. ಸುಮ್ಕಿರು. ನನ್ನ ಮುಂದೆ ಸುಳ್ಳು ಹೇಳ್ಬಾರ್ದು ನೀನು. ಓಹೋ, ನಿಮ್ಮ ಅಜ್ಜಿ ಆಚೆ ಕಡೆ ಕುಂತಿದ್ರು ನೀರು ತಗೊಂಬಾರಜ್ಜಿ ಅಂತ ಹೇಳ್ಬಿಟ್ಟು ನೀನು ಸುಳ್ಳು ಹೇಳ್ಬಿಟ್ಟು ನೀನು ಹುಡುಗರ ಜೊತೆ ಎಲ್ಲ ಆಟ ಆಡ್ಕೊಂಬರಕ್ಕೆ ಹೋಗಿಲ್ಲ ಅಂತ ಹೇಳ್ಬೇಡ ನೀನು. ನನಗೆ ಸುಳ್ಳು ಹೇಳಕ್ ಬರ್ತೀಯ ನೀನು? ಓಹೋ, ಅಣ್ಣನ್ನ ಹೊರಗಿಲ್ಲ ಕಳ್ಳ ನೀನು ಒಂದ್ರಿಟ್ಟು. ಸರಿ ಕಣ, ಆಯ್ತು ಬಿಡ್ತಾತವು. ಅದ್ಯಾಕೆ ಹಿಂಗೆ ಆಡ್ತೀಯ? ಏನ ಅಜ್ಜಿ ಕಳಿಸ್ಲಿಲ್ಲ ಅದಕ್ಕೆ ಹಿಂಗೆ ಆಡ್ದೆ ಆಟಯ. ನನ್ನ ಫ್ರೆಂಡ್ಸ್ಗಳೆಲ್ಲ ಕಾಯ್ಕೊಂಡೆ ಕುಂತಿದ್ದು ಕಣ್ತಾತ. ಲೋ, ನಮ್ಮ ಅಜ್ಜಿ ಇಟ್ಕೊಂಡ್ರಲ್ಲ, ನಾನು ಬರಲ್ಕೊಂಡ್ರಲ್ಲ. ನಮ್ಮ ಅಜ್ಜಿ ಬೋಯಿಸ್ಕೊಂಡ್ರು, ಮಳೆ ಬರೀ ಸ್ವಾನೆ ಬೇರೆ ಇಟ್ಕೊಂಡೈತಂತ ಹೇಳ್ದೆ. ಆದ್ರೂ ಅವರೆಲ್ಲ ನೀನು ಇಲ್ಲ ಅಂದ್ರೆ ಆಟ ಆಡಕ್ಕೆ ಇಂಟ್ರೆಸ್ಟ್ ಬರಲ್ಲ ಕಣದು. ಸುನಿಲ ಬಾರ್ಲ ಅಂತ ಸಖತ್ತು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕಣ್ತಾತ. ಅದಕ್ಕೆ ಹೋಗಿ ಬಂದೆ ಕಣ್ತಾತ ಆಟೆಯ. ಜಾಸ್ತಿ ಹೊತ್ತೇನು ಆಗಿಲ್ಲ ಕಣಿ ಹೇಳು. ಮಳೆಲ್ವೇ ನೆನಿಲ್ಲ ನಾನೇನು. ತಾತ ಏನ ಕವರಲ್ಲೇನೋ ತಗೊಂಬಂದಿದ್ದೀಯಾ? ಏನ್ ತಾತ ಅದು ಕವರಲ್ಲಿ ತಗೊಂಬಂದ್ಬಿಟ್ಟು ಇಲ್ಲೇ ಇಟ್ಕೊಂಡ್ ಕುಂತಿದ್ಯಾ? ತಾತ ಏನದು? ಹೇಳು ತಾತ ಬೇಗ. ಯಾತು ಇಲ್ಲ ಕಣೋದು. ಸುಮ್ಕಿರು, ಅದೇನಿಲ್ಲ. ಸುಳ್ಳು ಹೇಳ್ಬೇಡ. ಏನ ಕಬಾಬ್ ವಾಸನೆ ಏನೋ ಬರಂಗೈತೆ. ಕಬಾಬೇ ಅನ್ಸುತ್ತೆ. ಸುಳ್ಳೆ ಹೇಳ್ತೆ ಏನು ಇಲ್ಲ ಅಂತ. ಏನ್ ಹೇಳು ಬೇಗ. ಏನಿಲ್ಲ ಕಣ ಮಗಳೇ, ನಿನ್ಗೋಸ್ಕರ ಅಲ್ಲಿ ಅಂಗಡಿಲಿ ಆ ಕಡೆಯಿಂದ ಬರ್ತಿದ್ನಲ್ಲ, ತೋಟ ತಾವಲಿಂದ ಬರ್ತಿದ್ದೆ. ತೋಟ ತಾವಲಲ್ಲ, ಗೌಡ್ರಮ್ಮಂತ ಹೋಗಿದ್ದೆ. ಅಲ್ಲಿಂದ ಬರ್ತಿರ್ಬೇಕಾದ್ರೆ 1-2 ಪ್ಲೇಟು ಕಬಾಬ್ ಕಟ್ಟಿಸ್ಕೊಂಬಂದೆ ಕಂಡ ಮಗ. ನಿನ್ ತಳೀಲಿ ಆವಾಗ್ಲಿಂದ ನಾನು ಕಾಯ್ಕೊಂಡು ಕುಂತಿದ್ದೀವಿ ಕಣಪ್ಪ ನಿನಗೆ. ಒಂದ್ರಿಟ್ಟು ತಿನ್ಸನ ನಮ್ಮ ಹುಡುಗಂಗೆ ಹಾಕೊಟ್ಟು ತಿನ್ಸನ ಅಂತ ನಾವು ಕಾಯ್ಕೊಂಡು ಕುಂತಿದ್ರೆ ನೀನು ಅಣ್ಣ ನೀನು ಹುಡುಗರ ಜೊತೆ ಆಟ ಆಡ್ಕೊಂಬರಕ್ಕೆ ಹೋಗಿದ್ಯಾ. ಇನ್ನೊಂದು ದಿವಸ ಹಿಂಗೆ ಹೋಗು ನೀನು. ಮಳೆಲೇನಾದ್ರು ಏನು ತಗೊಂಬಂದು ಕೊಡಲ್ಲ ನಿನಗೆ ಆಟೆಯ. ಇಲ್ಲ ಕಣ್ ಬಿಡ್ತಾತ. ಅದ್ಯಾಕೆ ಹಿಂಗ ಆಡ್ತೀಯ? ಹೋಗಲ್ ಕಣ್ ಸುಮ್ಕಿರು. ತಾತ ನನಗೋದನು ಕಬಾಬ್ ತಿನ್ಬೇಕನ್ನಿಸ್ತೈತೆ. ಅಜ್ಜಿ ಬಾರಜ್ಜಿ, ನನಗೆ ಹಾಕ್ಕೊಡು ಕಬಾಬು, ತಿಂತೀನಿ ಪ್ಲೀಸ್ ಕಣಜ್ಜಿ, ಬಾರಜ್ಜಿ. ಇಲ್ಲೇ ಪಾಪ, ನಿನ್ಗೋಸ್ಕರನೇ ಕಳ್ಳ ನಿಮ್ಮ ತಾತ ತಗೊಂಬಂದು ಕೊಟ್ಟಿರೋದು. ನಿನ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಡ್ತೀನಿ ನಾನು, ತಿನ್ನುವಂತೆ ತಡಿಯಪ್ಪ. ನಿನ್ಗೋಸ್ಕರ ಅಂತಾನೆ ಕಣಪ್ಪ ನಿಮ್ಮ ತಾತವು ತಗೊಂಬಂದಿರೋದು, ನಮ್ಗೇನು ತಗೊಂಬಂದಿಲ್ಲೋ. ನೀನು ತಿನ್ನುವಂತೆ ತಡಿ. ನನಗೋಸ್ಕರ ಕಬಾಬ್ ತಗೊಂಬಂದಿದ್ಯಾ? ಥ್ಯಾಂಕ್ಸ್ ಕಣ್ತಾತ. ಎಲೇ ಸುಮ್ಮಕ್ ನಡಿಲ್ಲ, ನಿಮ್ಮ ಅಜ್ಜಿ ಹಾಕ್ಕೊಡುತ್ತೆ ಒಂದು ತಟ್ಟೆಲಿ, ಕೂತ್ಕೊಂಡು ತಿನ್ನುವಂತೆ ತಡಿ. ತಾತ ಕಬಾಬ್ ಮಾತ್ರ ಸಖತ್ ಆಗೈತ್ ಕಣ್ತಾತ, ಸಖತ್ ರುಚಿ ಆಗೈತ್ ಕಣ್ತಾತ. ಅಜ್ಜಿ ನೀನು ತಿನ್ನಜ್ಜಿ, ನೀನು ತಾತನು ಒಂದೊಂದು ಪ್ಲೇಟಲ್ಲಿ ಹಾಕೊಂಡು ತಿಂದ್ರೆ ಬೇಗ. ತಾತಂಗು ಬಿಸಿ ಬಿಸಿ ಆದ ಕಬಾಬ್ ಹಾಕ್ಕೊಡಜ್ಜಿ. ನಾನು ಮಾತ್ರ ತಿಂತಿದ್ದೀನಿ, ನಮ್ಮ ತಾತ ಮಾತ್ರ ಕುಂತೈತೆ. ಬಾರ್ ತಾತ, ಇಲ್ಲಾಂದ್ರೆ ಇವ್ ಅಜ್ಜಿ ಹಾಕ್ಕೊಡ್ಲಿಲ್ಲ ಅಂದ್ರೆ ಬಾ, ನಂದ್ರಲ್ಲೇನೆ ಸೇರ್ಕೊಂಡು ಇಬ್ರು ತಿನ್ನಲ್ಲ, ನನ್ನ ತಟ್ಟೆಲ್ಲೇನೆ ಶೇರ್ ಮಾಡ್ಕೊಡೋಣ ಬಾ. ಹಾಕ್ಕೊಡೋನೇನಜ್ಜ? ನೀನ್ ತಿಂತೀಯ ನೀನು? ಹೇಳ ಹಾಕ್ಕೊಡೋಣ ಇನ್ನೊಂದು ಪ್ಲೇಟ್ ತಗೊಂಬಂದ್ಬಿಟ್ಟು. ಸುಮ್ಕಿರೇ ಬೇಡವು. ನಾನು ಗೌಡ್ರ ಮನೇಲಿ ಮಟನ್ ಊಟ ಮಾಡ್ಕೊಂಡ್ ಬಂದಿರೋದೇ ನನಗಿನ್ನೂ ಅರಗಿಲ್ಲ. ರಾತ್ರಿ ಹೊತ್ತು ಊಟ ಮಾಡ್ತೀನೋ ಏನೋ ಗೊತ್ತಿಲ್ಲ. ಆ ಪಾಟಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ ಬಂದಿದ್ದೀನಿ ನಾನು. ಒಳ್ಳೆ ನೆನವಾಗಿತ್ತು. ಅದಕ್ಕೂ ಕರೆಕ್ಟ್ ಇಲ್ಲ ಕಣೆ ಹೊಟ್ಟೆಲಿ. ಸುಮ್ಕಿರು, ಏನೋ ಬೇಡ, ನಾನು ತಿನ್ನಲ್ಲ. ನೀನು ಆ ಹುಡುಗ ಸರೋದಮ್ಮ ಎಲ್ಲರೂ ಸೇರ್ಕೊಂಡು ತಿನ್ನುವಾಗ್ರಿ. ಹಂಗಂತೂ ಕಬಾಬ್ ಅಂತೂ ಸಖತ್ ಇಷ್ಟ ಆಯ್ತು ಕಣಜಿ.
ಇಲ್ಲ ಪಾಪ ತಡಿಲ್ಲ, ನಾನು ಒಂದು ಪ್ಲೇಟಲ್ಲಿ ಹಾಕೊಂಡು ತಿಂತೀನಿ. ನನಗೆ ಯಾಕ ತಿನ್ಬೇಕು ಅನಿಸ್ತೈತೆ. ಅಜ್ಜಿ ತಿನ್ನಜ್ಜಿ, ಅಜ್ಜಿ ಅಜ್ಜಿ ನಂದ್ರಲ್ಲೇ ತಗೊಂಡು ತಿನ್ನಜ್ಜಿ, ಏನೂ ಆಗಲ್ಲ, ಚೆನ್ನಾಗೈತೆ. ಏ ತಿನ್ಲ ಪಾಪ, ನೀನು ನಿನ್ಗೋಸ್ಕರ ತಗೊಂಬಂದಿರೋದು. ನಿಮ್ಮ ಅಜ್ಜಿ ಬೇಕಾದ್ರೆ ಬೇರೆ ತಟ್ಟೆಲ್ಲ ಹಾಕೊಂಡು ತಿನ್ನುತ್ತೆ, ನೀನು ತಿನ್ನಪ್ಪ ಬಟ್ಟೆ ತುಂಬ ನೀನು. ಕಡ್ಲ ಪಾಪ ಬಲು ಚೆನ್ನಾಗೈತೆ ಕಣೋ ಕಬಾಬ್ ಮಾತ್ರ. ನಾನು ಯಾವತ್ತೂ ತಿಂದಿರಲ್ಲಪ್ಪ ಅವನ ಅಂಗಡಿದು. ಅಜ್ಜಿ ಚೆನ್ನಾಗಿರುತ್ತೆ ಕಣಜ್ಜಿ, ಅವಣ್ಣ ಚೆನ್ನಾಗಿ ಮಾಡುತ್ತೆ ಅಲ್ವೇನ್ ತಾತ? ತಿನ್ನು ತಿನ್ನಜ್ಜಿ ನೀನು. ತಾತ ನೀನು ಒಂದೆರಡು ತಗೊಳ್ತಾತ, ಏನೂ ಆಗಲ್ಲ. ಬ್ಯಾಡ್ಕಳ್ಳ ಸುಮ್ಕಿರ್ಲ ಪಾಪ, ನನಗೆ ತಿನ್ನಕ್ಕಾಗಲ್ಲ ಕಣ್, ಸುಮ್ಮನಿರೋ.